Good morning, dear students. Today we are going to discuss one of the very important lesson, combustion and flame. So we are commonly using the combustion in our daily life. So we have to know about the combustion. It is very necessary to know about the combustion and flame because we are using continuously and we are dealing continuously with the combustion and flame. That's why this is very important lesson and a point of our daily life. So we will discuss it one by one. We were already studied about the combustion and all, but I will revise in a short period of time. So combustible substance, you know that there is a any there is a there must be a substance is required to combustion, ಟು ಅಂಡರ್ಗೋ ಕಂಬಷನ್. ಯಾವುದೋ ಒಂದು ವಸ್ತು ಬೇಕು ಕಂಬಷನ್ ಆಗೋದಕ್ಕೆ. ಸೊ ಬೇಕಾಗಿರುವಂಥ ವಸ್ತುವನ್ನು ನಾವು ಕಂಬಸ್ಟೇಬಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಇನ್ ಡೆಫಿನೇಷನ್, ಸಬ್ಸ್ಟೆನ್ಸ್ ವಿಚ್ ಬರ್ನ್ಸ್ ಇನ್ ಏರ್ ಟು ಪ್ರೊಡ್ಯೂಸ್ ಹೀಟ್ ಆ್ಯಂಡ್ ಲೈಟ್. ಯಾವುದೇ ಒಂದು ವಸ್ತು ಏರ್ ಜೊತೆಗೆ ಬರ್ನ್ ಆಗಿ ಹೀಟ್ ಮತ್ತು ಲೈಟನ್ನು ಪ್ರೊಡ್ಯೂಸ್ ಮಾಡಿದ್ರೆ ದಟ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್, ಅಂಥ ಸಬ್ಸ್ಟೆನ್ಸನ್ನು ನಾವೇನಂತ ಕರಿತೀವಿ, ಕಂಬಷನ್ ಅಂತ, ಕಂಬಸ್ಟೇಬಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ವಿ ಹ್ಯಾವ್ ಸಮ್ ಎಕ್ಸಾಂಪಲ್ಸ್ ಫಾರ್ ಕಂಬಸ್ಟೇಬಲ್ ಸಬ್ಸ್ಟೆನ್ಸ್, ದಟ್ ಈಸ್ ವುಡ್, ಚಾರ್ಕೋಲ್, ಕೆರೋಸಿನ್, ಪೆಟ್ರೋಲ್, ಡೀಸೆಲ್, ಪೆಟ್ರೋಲಿಯಂ ಗ್ಯಾಸ್ ಅಂದರೆ LPG, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಇವುಗಳನ್ನೆಲ್ಲ ನಾವು ಕಂಬಸ್ಟೇಬಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಯಾಕೆಂದರೆ ಇವುಗಳನ್ನೆಲ್ಲ ಬೆಂಕಿ ಹಚ್ಚೋದಕ್ಕೆ ಅಂದರೆ ಫ್ಲೇಮ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ವೇರಿಯಸ್ ಪ್ರೋಸೆಸ್ಗೆ ಫ್ಲೇಮ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇವುಗಳೆಲ್ಲ ಕಂಬಸ್ಟೇಬಲ್ ಸಬ್ಸ್ಟೆನ್ಸ್. ಸೊ ಟೇಕ್ ಡೌನ್ ಒನ್ ಸಿಂಪಲ್ ಕ್ವೆಶನ್, ದಟ್ ಈಸ್ ವಾಟ್ ಈಸ್ ಕಂಬಸ್ಟೇಬಲ್ ಸಬ್ಸ್ಟೆನ್ಸ್, ಗಿವ್ ಎಕ್ಸಾಂಪಲ್. Okay, right. So combustion, ಇಟ್ಸ್ ಕಂಬಷನ್ ನಥಿಂಗ್ ಬಟ್ ಆ ಕಂಬಸ್ಟಬಲ್ ಸಬ್ಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಕಂಬಷನ್ ಆಗುತ್ತಲ್ಲ, ಅದನ್ನ ಕಂಬಷನ್ ಅಂತ ಕರಿತೀವಿ. ದ ಕೆಮಿಕಲ್ ಪ್ರೋಸೆಸ್ ಇನ್ ವಿಚ್ ಎ ಸಬ್ಸ್ಟೆನ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ದ ಹೀಟ್. ಒಂದು ಕೆಮಿಕಲ್ ಪ್ರೋಸೆಸ್ಸು, ಯಾವುದೇ ಒಂದು ಸಬ್ಸ್ಟೆನ್ಸು ಹೀಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಅದನ್ನು ಕಂಬಷನ್ ಅಂತ ಕರಿತೀವಿ. ವಿ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಸೊ ಯಾವ ವಸ್ತು ಕಂಬಷನ್ ಆಗುತ್ತೋ ಅದನ್ನ ಕಂಬಸ್ಟಬಲ್ ಸಬ್ಸ್ಟೆನ್ಸ್. ಇನ್ ಅ ಸಿಂಪಲ್ ವರ್ಡ್ ವಿ ವಿಲ್ ಕಾಲ್ ಆಸ್ ಫ್ಯೂಯಲ್ ಅಂತ ಕರಿತೀವಿ. ಈಗ LPG ಇಸ್ ಎ ಫ್ಯೂಯಲ್. ನಿಮ್ಮ ಮನೇಲಿ ಯೂಸ್ ಮಾಡೋಂಥ ವುಡ್ ಕೂಡ ಒಂದು ಫ್ಯೂಯಲ್, ಯಾಕೆಂದರೆ ಅದನ್ನು ಬೆಂಕಿ ಹಚ್ಚೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇಟ್ ಆ್ಯಕ್ಟ್ಸ್ ಆಸ್ ಎ ಫ್ಯೂಯಲ್. ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಆಲ್ ಯು ನೋ ದಟ್ ಇಟ್ ಈಸ್ ಕಾಲ್ಡ್ ಆಸ್ ಎ ಫ್ಯೂಯಲ್. ಸೊ ವಿ ಹ್ಯಾವ್ ಒನ್ ಎಕ್ಸ್ಪೆರಿಮೆಂಟ್. ನಾನು ಅವಾಗಲೇ ಹೇಳಿದೆ, ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಕಂಬಷನ್ ಪ್ರೋಸೆಸ್ ನಡೆಯುತ್ತೆ ಅಂತ. ಹಾಗಾದರೆ ಆಕ್ಸಿಜನ್ ಬೇಕೇ ಬೇಕಾ ಕಂಬಷನ್ ಆಗೋದಕ್ಕೆ? ಆಕ್ಸಿಜನ್ ಈಸ್ ಮಸ್ಟ್ ಬಿ ನೆಸರಿ, ಏರ್ ನಥಿಂಗ್ ಬಟ್ ಆಕ್ಸಿಜನ್ ಇಲ್ಲಿ. ಸೊ ಆಕ್ಸಿಜನ್ ಈಸ್ ಮಸ್ಟ್ ಬಿ ನೆಸರಿ ಫಾರ್, ವೆದರ್ ಆಕ್ಸಿಜನ್ ಈಸ್ necessary or not for combustion. We have a simple experiment for that. As shown, make an arrangement which as shown in the diagram. ಈ ಡಯಾಗ್ರಾಮಲ್ಲಿ ತೋರಿಸಿರೋ ರೀತಿ ಒಂದು ಅರೇಂಜ್ಮೆಂಟ್ನ ಮಾಡ್ಕೊಳ್ರಿ. ಸೊ ಕ್ಯಾಂಡಲ್ನ ಬರ್ನ್ ಮಾಡಿರಿ. ನೀವು ಕ್ಯಾಂಡಲ್ನ ಬರ್ನ್ ಮಾಡಬೇಕು. ಒಂದು ಇನ್ವರ್ಟೆಡ್ ಕಪ್ ಅಥವಾ ಗ್ಲಾಸ್ ಬೀಕರ್ ಏನಾದರೂ ತಗೊಳ್ರಿ, ಇನ್ವರ್ಟೆಡ್ ಅಥವಾ ಕ್ಲೋಸ್ ಮಾಡುವಂಥ ಯಾವುದಾದ್ರೂ ಮೆಟೀರಿಯಲ್ನ ತಗೊಳ್ರಿ, ಚಿತ್ರದಲ್ಲಿ ತೋರಿಸಿರೋ ಹಾಗೇ. ಸೊ ಕ್ಲೋಸ್ ಮಾಡಿದ ಮೇಲೆ, ಕ್ಯಾಂಡಲ್ನ ಹಚ್ಚಿ ಕ್ಲೋಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದು ಉರಿತಾ ಇರುತ್ತೆ. ಅದಾದಮೇಲೆ ಅದು ಆಫ್ ಆಗುತ್ತೆ, ಕ್ಯಾಂಡಲ್ ಅಂದರೆ ಫ್ಲೇಮ್ ಆಫ್ ಆಗುತ್ತೆ. ಯಾಕೆ ಆಫ್ ಆಯಿತು? ಯಾಕೆ ಅಂತಂದರೆ, ಯಾಕೆ ಅಷ್ಟೊತ್ತು ಸ್ವಲ್ಪ ಹೊತ್ತು ಉರಿತು? ಯಾಕೆ ಅಂದರೆ ಆ ಬಾಕ್ಸ್ ಒಳಗಡೆ ಅಥವಾ ಬೀಕರ್ ಒಳಗಡೆ ಇರುವಂಥ ಎಲ್ಲ ಆಕ್ಸಿಜನ್ ಅದು ಯೂಸ್ ಮಾಡಿಕೊಂಡು ಉರಿತು. ಯಾವಾಗ ಆಕ್ಸಿಜನ್ ಎಲ್ಲ ಖಾಲಿ ಆಯಿತು ಆವಾಗ ಅದು ಫ್ಲೇಮ್ ಆಫ್ ಆಗುತ್ತೆ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂದರೆ, ಆಕ್ಸಿಜನ್ ಈಸ್ ಮಸ್ಟ್ ಬಿ ನೆಸರಿ ಅಥವಾ ಏರ್ ಈಸ್ ಮಸ್ಟ್ ಬಿ ನೆಸರಿ ಫಾರ್ ಕಂಬಷನ್ ಆಗೋದಕ್ಕೆ ಏರ್ ಬೇಕೇ ಬೇಕು ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಎ ಸಿಂಪಲ್ ಎಕ್ಸ್ಪೆರಿಮೆಂಟ್ ಟು ಶೋ ದಟ್ ಏರ್ ಈಸ್ ಮಸ್ಟ್ ಬಿ ನೆಸರಿ ಫಾರ್ ಕಂಬಷನ್. ಸೊ ಹಾಗಾದರೆ ಕಂಬಷನ್ ಆಗೋದಕ್ಕೆ ಏರ್ ಒಂದೇ ಇದ್ದರೆ ಸಾಕಾ? ಇಲ್ಲ. ಸೊ ಇಗ್ನಿಷನ್ ಟೆಂಪರೇಚರ್ ಇರಬೇಕು. ಏನು ಇಗ್ನಿಷನ್ ಟೆಂಪರೇಚರ್ ಅಂದರೆ, ಸೊ ಈಗ ನಾವು ಏರ್ ಇದೆ, ಕ್ಯಾಂಡಲ್ ಇದೆ, ಅದೇನು ಅದಕ್ಕದೇ ಬೆಂಕಿ ಎತ್ಕೊಳತ್ತಾ? ಸೊ ಅದಕ್ಕೊಂದಿಷ್ಟು ಟೆಂಪ್ರೇಚರ್ ಕೊಡಬೇಕು. ಅಥವಾ ಒಂದೊಂದು ವಸ್ತುವಿಗೆ ಒಂದೊಂದು ಇಗ್ನಿಷನ್ ಟೆಂಪ್ರೇಚರ್ ಇರುತ್ತೆ. ಇಗ್ನಿಷನ್ ಟೆಂಪ್ರೇಚರ್ ಅಂದರೆ ಯಾವುದೇ ಒಂದು ಕಂಬಸ್ಟೇಬಲ್ ಸಬ್ಸ್ಟೆನ್ಸ್ಗೆ ಬೆಂಕಿ ಹತ್ತೋದಕ್ಕೆ ಅಂದರೆ ಬರ್ನ್ ಆಗೋದಕ್ಕೆ ಬೇಕಾದಂಥ ಟೆಂಪ್ರೇಚರ್. ಈಗ ಪೇಪರ್ ಕೂಡ ಒಂದು ಕಂಬಸ್ಟೇಬಲ್ ಸಬ್ಸ್ಟೆನ್ಸ್. ವಿ ಹ್ಯಾವ್ ಎ ಪೇಪರ್ ಒಂದು ಕಂಬಸ್ಟೇಬಲ್ ಸಬ್ಸ್ಟೆನ್ಸ್ ಅಂದರೆ
ಇಲ್ಲೆಲ್ಲ ಪೇಪರ್ಸ್ ಇದೆ. ಸೊ ಈ ಪೇಪರ್ ಕಂಬಸ್ಟಬಲ್ ಸಬ್ಸ್ಟೆನ್ಸ್ ಇದು, ಆದರೆ ಇದು ಬೆಂಕಿ ಹತ್ಕೊಳತ್ತಾ? ಇಲ್ಲ. ಯಾಕೆ ಬೆಂಕಿ ಹತ್ಕೊಳಲ್ಲ? ಅಂದರೆ ಅದಕ್ಕೆ ಅದರದೇ ಆದಂಥ ಒಂದು ಇಗ್ನಿಷನ್ ಟೆಂಪ್ರೇಚರ್ ಇದೆ. ಅಷ್ಟು ಟೆಂಪ್ರೇಚರ್ನ ಕೊಟ್ಟರೆ ಮಾತ್ರ ಅದು ಬೆಂಕಿ ಹತ್ಕೊಳುತ್ತೆ. That means every combustible substance is having ignition temperature. That means ignition temperature means it is the minimum temperature. It is the minimum temperature at which substance catches fire. ಯಾವ ಟೆಂಪ್ರೇಚರ್ನ ಕೊಟ್ಟಾಗ ಆ ವಸ್ತು ಬೆಂಕಿ ಹತ್ಕೊಳುತ್ತಾ? The minimum temperature at which a substance catches fire and burns is called ignition temperature. ಗೊತ್ತಾಗ್ತಿದೆ ಅಲ್ವಾ ignition temperature ಅಂದರೆ ಏನು ಅಂತ? So take down the question, what is ignition temperature? ಸೊ ಎಲ್ಲ ವಸ್ತುಗಳು ಬೇರೆ ಬೇರೆ, ಕೆಲವೊಂದು ಲೋ ಇಗ್ನಿಷನ್ ಟೆಂಪ್ರೇಚರ್ ಇರುತ್ತೆ, ಕೆಲವೊಂದು ಹೈ ಇಗ್ನಿಷನ್ ಟೆಂಪ್ರೇಚರ್ ಇರುತ್ತೆ. ಸೊ ಲೋ ಇಗ್ನಿಷನ್ ಟೆಂಪ್ರೇಚರ್ ಅಂದರೆ ಈ ಕೆರೋಸಿನ್ ಆಗಿರ್ಬೋದು, LPG ನೋಡಿರಿ, ಒಂದು ಸ್ವಲ್ಪ ಹೀಟ್ ಕೊಡ್ತಿದ್ದಂಗೆ ಬೆಂಕಿ ಹತ್ಕೊಂಡ್ಬಿಡತ್ತೆ. ವುಡ್ಡಿಗಾದರೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕು, ಅಂದರೆ ಅದು ಹೈ ಇಗ್ನಿಷನ್ ಟೆಂಪ್ರೇಚರ್, ಜಾಸ್ತಿ ಟೆಂಪ್ರೇಚರ್ ಕೊಡಬೇಕಾಗತ್ತೆ. ಅದೇ LPGಗಾದರೆ ಕಡಿಮೆ ಟೆಂಪ್ರೇಚರ್ ಕೊಟ್ಟರೆ ಸಾಕು ಬೆಂಕಿ ಹತ್ಕೊಳುತ್ತೆ. ಈ ಪೆಟ್ರೋಲ್, ಡೀಸೆಲ್ ಅವೆಲ್ಲ ಇನ್ನೂ ಭಾಳ ಕಡಿಮೆ ಟೆಂಪ್ರೇಚರ್. ಇದು ಅಷ್ಟೇ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್, ಇದು LPGನೂ. ನಾನು ಇಗ್ನಿಷನ್ ಟೆಂಪ್ರೇಚರ್ ಬಗ್ಗೆ ಹೇಳಿದ್ದು. ಈಗ ಕೆರೋಸಿನ್ ಮತ್ತು ಪೆಟ್ರೋಲ್ನ ತೊಗೊಂಡ್ರೆ ಯಾವುದು ಇಗ್ನಿಷನ್ ಟೆಂಪ್ರೇಚರ್ ಕಡಿಮೆ ಇರುತ್ತಪ್ಪ ಅಂತಂದರೆ ಪೆಟ್ರೋಲ್. ಯಾಕೆಂದರೆ ಪೆಟ್ರೋಲ್ಗೆ ಬೇಗ ಬೆಂಕಿ ಎತ್ಕೊಳುತ್ತೆ. ಹಾಗಾಗಿ ಯಾವುದು ಸಿಕ್ಕಾಪಟ್ಟೆ ಲೋ ಇಗ್ನಿಷನ್ ಟೆಂಪ್ರೇಚರ್ ಇರುತ್ತೋ ಅಂಥ ವಸ್ತುಗಳನ್ನ ನಾವೇನಂತ ಕರಿತೀವಪ್ಪ ಅಂದರೆ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಗೊತ್ತಾಗತ್ತಾ? ಲೋ ಇಗ್ನಿಷನ್ ಟೆಂಪ್ರೇಚರ್ ಇರುತ್ತೆ ಅಂಥವುಗಳನ್ನ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಆಗಿರ್ಬೋದು, LPG ಬೇಗ ಬೆಂಕಿ ಎತ್ಕೊಳುತ್ತೆ, ನೀವು ನೋಡಿದ್ದೀರಾ. compressed natural gas, ಇವೆಲ್ಲ inflammable substance which are having low ignition temperature. Substance which have very low ignition temperature and can easily catch fire with a flame called inflammable substance. Take down the question, what is inflammable substance? Give example. So ಬೆಂಕಿ ಹತ್ಕೊಳ್ಳೋದಕ್ಕೆ ಏನೇನು ಇರಲೇಬೇಕು? there must be 3 components must be necessary for combustion. ಏನೇನು? ಒಂದು ಏನಿರಬೇಕು? ಫ್ಯೂಯಲ್ ಇರಬೇಕು. ಇನ್ನೊಂದು ಏರ್ ಇರಬೇಕು, ಸಪ್ಲೈ ಆಫ್ ಆಕ್ಸಿಜನ್. ಆ್ಯಂಡ್ ಇಗ್ನಿಷನ್ ಟೆಂಪ್ರೇಚರ್ ಕೊಡೋದಕ್ಕೆ, ಅಂದರೆ ಟೆಂಪ್ರೇಚರ್ನ ಅವುಗಳ ಇಗ್ನಿಷನ್ ಟೆಂಪ್ರೇಚರ್ ಎಷ್ಟು ಇರುತ್ತೋ ಅದಕ್ಕಿಂತ ಜಾಸ್ತಿ ಟೆಂಪ್ರೇಚರ್ನ ಕೊಡೋದಕ್ಕೆ ಹೀಟ್ ಇರಬೇಕು. ಸೊ 3 ಕಾಂಪೊನೆಂಟ್ಸ್ ಮಸ್ಟ್ ಬಿ. ಇದರಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದ್ರೂ, ಎರಡಿದ್ದು ಒಂದಿಲ್ಲ ಅಂದ್ರೂ ಕೂಡ ಕಂಬಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಫ್ಯೂಯಲ್ ಇಲ್ಲ ಅಂದರೆ ನಿಮ್ಗೆ ಗೊತ್ತಾಯಿದೆ, ವುಡ್ ಇಲ್ಲ ಅಂದರೆ ಬೆಂಕಿ ಹಚ್ಚೋದಕ್ಕಾಗಲ್ಲ, ಅಥವಾ ಯಾವುದೇ ಫ್ಯೂಯಲ್ ಇಲ್ಲ ಅಂದರೆ ಕಂಬಷನ್ ಆಗೋದಕ್ಕಾಗಲ್ಲ. ಫ್ಯೂಯಲ್ಲು ಇದೆ ನೋಡ್ರಿ, ಈಗ ನಮ್ಮ ಹತ್ರ ಫ್ಯೂಯಲ್ಲು ಇದೆ, ಮತ್ತು ಇದು ಫ್ಯೂಯಲ್ ಅಂತ ಪೇಪರ್ ಇಸ್ ಎ ಫ್ಯೂಯಲ್ ಇದೆ, ಮತ್ತು ಏರ್ ಇದೆ, ಬಟ್ ಬೆಂಕಿ ಹತ್ತಲ್ಲ. ಯಾಕೆಂದರೆ ಹೀಟ್ ಬೇಕು. ಇನ್ನು ನಾವು ಅವಾಗಲೇ ನೋಡಿದ್ವಿ, ಕ್ಯಾಂಡಲ್ನ ಯೂಸ್ ಮಾಡಿ, ಕ್ಯಾಂಡಲ್ ಎಕ್ಸ್ಪೆರಿಮೆಂಟಲ್ಲಿ ನೋಡಿದ್ವಿ, ಏರ್ ಬೇಕೇ ಬೇಕು. ಏರ್ ಇಲ್ಲ ಅಂದರೆ ಏರ್ ಇಲ್ಲದೆ ಇರೋಂಥ ಜಾಗದಲ್ಲಿ ನಾವು ಬೆಂಕಿ ಹಚ್ಚಿದರೆ ಬೆಂಕಿ ಕೆಟ್ಟೋಗುತ್ತೆ. ಸೊ ಹಾಗಾಗಿ ಇವು ಮೂರೂ ಕೂಡ ಕಂಪಲ್ಸರಿ ಇರಲೇಬೇಕು ಕಂಬಷನ್ ಆಗೋದಕ್ಕೆ. ಸೊ ಕಂಬಷನ್ ಪ್ರೋಸೆಸ್ ಆಗಬೇಕು ಅಂದರೆ ದೇರ್ ಇಸ್ ಎ ಟ್ರಯಾಂಗಲ್ ಫಾರ್ ದ್ಯಾಟ್. ಸೊ ಅದಕ್ಕೊಂದು ಟ್ರಯಾಂಗಲ್ ಇದೆ. ಏನು? ಸೊ ಕಂಬಷನ್ ಆಗಬೇಕು ಅಂದರೆ ಕಂಬಷನ್ ಟ್ರಯಾಂಗಲ್ ಇದು. ಸೊ ಕಂಬಷನ್ ಆಗಬೇಕು ಅಂದರೆ ದೇರ್ ಮಸ್ಟ್ ಬಿ ಫಾರ್ ಕಂಬಷನ್ ನಾನು ತೋರಿಸಿದ್ದೀನಿ ಆಲ್ರೆಡಿ. ಏನೇನಿರಬೇಕು? ಒಂದು ಆಕ್ಸಿಜನ್ ಇರಬೇಕು, ಆಮೇಲೆ ಕಂಬಸ್ಟೇಬಲ್ ಸಬ್ಸ್ಟೆನ್ಸ್, ನಥಿಂಗ್ ಬಟ್ ಫ್ಯೂಯಲ್ ಇರಬೇಕು, ಅದಾದಮೇಲೆ ಟೆಂಪ್ರೇಚರ್, ಹೀಟ್ ಇರಬೇಕು. ಸೊ ದಿಸ್ ಈಸ್ ದ ಟ್ರಯಾಂಗಲ್ ಫಾರ್ ಕಂಬಷನ್. ಆಕ್ಸಿಜನ್, ಫ್ಯೂಯಲ್ ಆ್ಯಂಡ್ ಹೀಟ್ ಮಸ್ಟ್ ಬಿ ನೆಸರಿ ಫಾರ್ ಕಂಬಷನ್. So take down the question, what are the conditions must be necessary for combustion? What are the conditions must be necessary for combustion? So
ಸೊ ಹೇಗೆ ನಾವು ಈ ಫೈರನ್ನು ಕಂಟ್ರೋಲ್ ನೋಡ್ರಿ, ನಮ್ಮ ಮನೆಗಳಲ್ಲಿ ಬೆಂಕಿ ಬೀಳುತ್ತೆ ಅಥವಾ ಎಲ್ಲೋ ಹೊರಗಡೆ ಬೆಂಕಿ ಬಿದ್ದಿರುತ್ತೆ ಅಥವಾ ನಮ್ಮ ಮನೆಗಳಲ್ಲೇ ಬೆಂಕಿ ಹಚ್ತೀವಿ ನಾವು, ಅದು ನಮಗೆ ಲಿಮಿಟೆಡ್ ಇರಬೇಕು. ಹೆಚ್ಚಿಗೆ ಆಯಿತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾದರೆ ಹೇಗೆ ನಾವು ಈ ಫೈರನ್ನು ಕಂಟ್ರೋಲ್ ಮಾಡ್ಬೋದು? ಕಂಡೀಷನ್ಸ್ ಫೈರ್ ಕಂಟ್ರೋಲ್ ಮಾಡ್ಬೋದು ಹೇಗೆ ಅಂದರೆ, ಫೈರ್ ಆಗೋದಕ್ಕೆ ಅಂದರೆ ಬೆಂಕಿ ಹಚ್ಚೋದಕ್ಕೆ, ಕಂಬಷನ್ ಆಗೋದಕ್ಕೆ ಏನೇನು ಬೇಕು ಅಂತ ನಮ್ಗೆ ಗೊತ್ತು. ಒಂದು ಫ್ಯೂಯಲ್, ಏರ್, ಹೀಟ್ ಬೇಕು. ಆ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನಾವು ರಿಮೂವ್ ಮಾಡಿದರೆ ವಿ ಕ್ಯಾನ್ ಕಂಟ್ರೋಲ್ ದ ಫೈರ್ ಈಸಿಲಿ. ಸೊ ಫೈರ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ರಿಮೂವಿಂಗ್ ಎನಿ ಒನ್ ಆಫ್ ದೀಸ್ ಕಂಡೀಷನ್ಸ್. ಆ ಮೂರಲ್ಲಿ ಯಾವುದಾದ್ರೂ ಒಂದನ್ನು ರಿಮೂವ್ ಮಾಡ್ಬೋದು. ಸೊ ಅದು ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಡಿವೈಸ್ನ ನಾವೇನಂತ ಕರಿತೀವಪ್ಪ ಅಂದರೆ ಫೈರ್ ಎಕ್ಸ್ಟಿಂಗ್ವಿಷರ್. ಅದನ್ನು ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಡಿವೈಸನ್ನು ನಾವೇನಂತ ಕರಿತೀವಿ? ಫೈರ್ ಎಕ್ಸ್ಟಿಂಗ್ವಿಷರ್. A fire extinguisher which cuts off the supply of air, brings down the temperature of the fuel or both and controls the fire. ಏರ್ನ ಸಪ್ಲೈನ ಕಡಿಮೆ ಕಟ್ ಮಾಡುತ್ತೆ ಅಥವಾ ಟೆಂಪ್ರೇಚರ್ನ ಕಡಿಮೆ ಮಾಡುತ್ತೆ ಫ್ಯೂಯಲ್ದು, ಅಥವಾ ಎರಡನ್ನೂ ಕಟ್ ಮಾಡುತ್ತೆ. ಆವಾಗ ಏನಾಗುತ್ತೆ? ಬೆಂಕಿ ಕೆಟ್ಟೋಗುತ್ತೆ, ಪುಟ್ಸ್ ಆಫ್ ದ ಫೈರ್. ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಇಸ್ ದ ಡಿವೈಸ್ ವಿಚ್ ಪುಟ್ಸ್ ಆಫ್ ದ ಫೈರ್. ಸೊ ಇಲ್ಲೊಂದಿಷ್ಟು ಚಿತ್ರಗಳು ಕೊಟ್ಟಿದ್ದಾರೆ. ಇದು ಎಕ್ಸಾಂಪಲ್ ಫಾರ್ ಫೈರ್ ಎಕ್ಸ್ಟಿಂಗ್ವಿಷರ್. ಇನ್ನು ಫೈರ್ ಇಂಜಿನ್ನವರು ಇರ್ತಾರೆ, ಅವರು ಕೂಡ ಬೆಂಕಿ ಕೆಡಿಸೋದಕ್ಕೆ ಬೇರೆ ಬೇರೆ ಮೆಥಡ್ಸನ್ನು ಯೂಸ್ ಮಾಡ್ತಾರೆ. ನೋಡಿ, ಬೆಂಕಿ ಕೆಡಿಸ್ತಾ ಇದ್ದಾರೆ. ಇದರ ಈ ಚಿತ್ರದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ದಟ್ ಈಸ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಮೆಥಡ್ಸ್ ಏನಪ್ಪ ಅಂದರೆ, ವಾಟರ್ನ ಹಾಕೋದ್ರು ನಿಮ್ಗೆ ಆಲ್ರೆಡಿ ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಕೆಲವೊಂದು ಎಲ್ಲ ವಸ್ತುಗಳಿಗೂ ನಾವು ವಾಟರ್ ಹಾಕೋದಕ್ಕೆ ಬರಲ್ಲ. ಫೈರ್ ಎಕ್ಸ್ಟಿಂಗ್ವಿಷ್ ಮಾಡೋದಕ್ಕೆ ಅಂದರೆ ಬೆಂಕಿ ಕೆಡಿಸೋದಕ್ಕೆ ಎರಡು ಮೆಥಡ್ ಇದೆ. ಒಂದು ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿಕೊಂಡು ಕೆಡಿಸ್ಬೋದು, ಇನ್ನು ವಾಟರ್ನ ಯೂಸ್ ಮಾಡಿ ಕೂಡ ಕೆಡಿಸ್ಬೋದು. ಸೊ ಎಲ್ಲದ ಕಡೆನೂ ವಾಟರ್ ಯೂಸ್ ಮಾಡೋಕ್ಕೆ ಬರಲ್ಲ. ಈ ಪೇಪರ್, ವುಡ್ ಇಂಥವುಗಳಿಗೆ ಬೆಂಕಿ ಕೆಡಿಸೋದಕ್ಕೆ ನಾವು ವಾಟರ್ನ ಯೂಸ್ ಮಾಡ್ಬೋದು. ಬಟ್ ಈ ಆಯಿಲ್ಗಳ ಮೇಲೆ ಬೆಂಕಿ ಎತ್ಕೊಂಡಾಗ, ಆಯಿಲ್ಗೆ ಅಥವಾ ಪೆಟ್ರೋಲ್ಗೆ ಬೆಂಕಿ ಎತ್ಕೊಂಡಾಗ ವಾಟರ್ ಹಾಕಿದರೆ ಅದರಿಂದ ಏನು ಯೂಸ್ ಆಗಲ್ಲ. ಯಾಕೆಂದರೆ ವಾಟರ್ ಮೇಲೇ ಪೆಟ್ರೋಲ್ ಇರುತ್ತೆ, ಅದ್ರ ಮೇಲೇ ಬೆಂಕಿ ಎತ್ಕೊಳುತ್ತೆ. ಸೊ water is not useful for extinguish the fire which combustion takes place on petrol, diesel, like that. ಸೊ ಆ ಟೈಮಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡ್ಬೋದು. ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿ ಅದನ್ನು ಕೆಡಿಸ್ಬೇಕಾಗತ್ತೆ. ಅಂದರೆ ಸಪ್ಲೈ ಆಫ್ ಆಕ್ಸಿಜನ್ನ ಕಟ್ ಮಾಡುತ್ತೆ ಅದು. ಇನ್ನು ಕಾರ್ಬನ್ ಡೈಆಕ್ಸೈಡನ್ನು ನಾವು ಅದೇ ಹೇಳಿದ್ನಲ್ಲ, ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ಗಳಿಗೆ ಯೂಸ್ ಮಾಡ್ತೀವಿ. ಗೊತ್ತಾಗತ್ತಾ? ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ಗೆ ವಾಟರ್ನ ಯೂಸ್ ಮಾಡೋದಕ್ಕೆ ಬರಲ್ಲ, ಫೈರ್ನ ಎಕ್ಸ್ಟಿಂಗ್ವಿಷ್ ಮಾಡೋದಕ್ಕೆ ಅಂದರೆ ಕಂಟ್ರೋಲ್ ಮಾಡೋದಕ್ಕೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ನು ಟೈಪ್ಸ್ ಆಫ್ ಕಂಬಷನ್ ಇದೆ. 3 ಟೈಪ್ಸ್ ಆಫ್ ಕಂಬಷನ್ ಇದೆ. ಒಂದು ರ್ಯಾಪಿಡ್ ಕಂಬಷನ್, ಸ್ಪಾಂಟೇನಿಯಸ್ ಕಂಬಷನ್ ಆ್ಯಂಡ್ ಎಕ್ಸ್ಪ್ಲೋಷನ್. ರ್ಯಾಪಿಡ್ ಕಂಬಷನ್ ಅಂದರೆ ನಿಮ್ಗೆ LPG ನೋಡಿದ್ದೀರಾ, ಫಾಸ್ಟ್ ಕಂಬಷನ್ ಆಗುತ್ತೆ, ಬೇಗ ಅಂದರೆ ಕಂಬಷನ್ ಟೇಕ್ಸ್ ಪ್ಲೇಸ್ ವೆರಿ ರ್ಯಾಪಿಡ್ಲಿ. ಅಂದರೆ ರ್ಯಾಪಿಡ್ ಅಂದರೆ ಫಾಸ್ಟ್ ಅಂತ. ಪ್ರೊಡ್ಯೂಸ್ ಹೀಟ್ ಆ್ಯಂಡ್ ಲೈಟ್, ದಟ್ ಇಸ್ ರ್ಯಾಪಿಡ್ ಕಂಬಷನ್. ಇನ್ನು ಸ್ಪಾಂಟೇನಿಯಸ್ ಅಂದರೆ ನೀವೇನು ನೋಡಿರಿ, LPGಗಾದರೆ ನೀವು ಸ್ಪಾರ್ಕ್ ಮಾಡಬೇಕಾಗತ್ತೆ, ಅಂದರೆ ಹೀಟ್ನ ಕೊಡಬೇಕಾಗತ್ತೆ, ಇಗ್ನಿಷನ್ ಟೆಂಪ್ರೇಚರ್ನ ಕೊಡಬೇಕಾಗತ್ತೆ. ಬಟ್ ಸ್ಪಾಂಟೇನಿಯಸ್ ಕಂಬಷನ್ ಅಂದರೆ ವಿತೌಟ್ ಎನಿ ಎಕ್ಸ್ಟರ್ನಲ್ ಫೋರ್ಸ್ ಅಥವಾ ಎಕ್ಸ್ಟರ್ನಲ್ ಹೀಟ್, ಏನು ಎಕ್ಸ್ಟರ್ನಲ್ ಹೀಟನ್ನು ಕೊಡದೇನೆ ಅದಕ್ಕದೇ ಬೆಂಕಿ ಎತ್ಕೊಳುತ್ತೆ, ಕಂಬಷನ್ ಆಗುತ್ತೆ. ಅದನ್ನು ನಾವು ಸ್ಪಾಂಟೇನಿಯಸ್ ಕಂಬಷನ್ ಅಂತ ಕರಿತೀವಿ. ಫಾಸ್ಫರಸ್ ನಾನು ಹೇಳಿದ್ದೀನಿ ಆಲ್ರೆಡಿ. ಫಾಸ್ಫರಸ್ಸು ಅಟ್ಮಾಸ್ಫಿರಿಕ್ ಟೆಂಪ್ರೇಚರ್ಲಿ ಅಂದರೆ ಮಿನಿಮಮ್ 30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀವು ಫಾಸ್ಫರಸ್ನ ಹೊರಗಡೆ ಇಟ್ಕೊಂಡ್ರೆ ಅದಕ್ಕದೇ ಬೆಂಕಿ ಕಂಬಷನ್ ಆಗಿ ಹೋಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಹಾಗಾಗಿನೇ ಫಾಸ್ಫರಸ್ನ ನಾವು ವಾಟರ್ ಪಾಯ್ಸನ್ ಅಂತ ಕರಿತೀವಿ. ಯಾಕೆಂದರೆ ಅದು ಹೊರಗಡೆ ಇಟ್ಟರೆ ಬೆಂಕಿ ಎತ್ಕೊಳುತ್ತೆ, ಕಂಬಷನ್ ಪ್ರೊಸೆಸ್ ಆಗಿ ಬೆಂಕಿ ಎತ್ಕೊಳುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಅದನ್ನು ಇಟ್ ಈಸ್ ಸ್ಟೋರ್ಡ್ ಅಂಡರ್ ವಾಟರ್. ಫಾಸ್ಫರಸ್ ಈಸ್ ಸ್ಟೋರ್ಡ್ ಅಂಡರ್ ವಾಟರ್ ಬಿಕಾಸ್ ಇಟ್ ಸ್ಪಾಂಟೇನಿಯಸ್ಲಿ ಬರ್ನ್ಸ್ ಅಟ್ ರೂಮ್ ಟೆಂಪ್ರೇಚರ್. ರೂಮ್ ಟೆಂಪ್ರೇಚರ್ಲೇ ಸ್ಪಾಂಟೇನಿಯಸ್ ಆಗಿ ಬರ್ನ್ ಆಗುತ್ತೆ. That is an example for spontaneous combustion is a combustion in which substance burns spontaneously meaning ಅದಕ್ಕದೇ ಅಂತ, ತನ್ನಷ್ಟಕ್ಕೆ ತಾನೇ ಅಂತ, and produce heat, light without help of external heat. And explosion ನೀವು ನೋಡಿದ್ದೀರಾ, ನೀವು ಕ್ರ್ಯಾಕರ್ಸ್ನ ಯೂಸ್ ಮಾಡ್ತೀರಾ ಅಲ್ವಾ? ಕ್ರ್ಯಾಕರ್ಸ್ ಅಂದರೆ ಸಡನ್ನಾಗಿ ಬ್ರಸ್ಟ್ ಆಗುತ್ತೆ, ಹೀಟ್ ಆ್ಯಂಡ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ನಾವು ಎಕ್ಸ್ಪ್ಲೋಷನ್ ಅಂತ ಕರಿತೀವಿ. is a combustion in which substance burns suddenly and produce the heat, light and sound with the help of heat or pressure. ಯಾವುದಾದ್ರು ಪ್ರೆಷರ್ ಅಥವಾ ಹೀಟ್, ನೀವು ಕುಕ್ಕರ್ ಬ್ಲಾಸ್ಟ್ ಆದರೆ ಅಥವಾ LPG ಸಿಲಿಂಡರ್ ಬ್ಲಾಸ್ಟ್ ಆದರೆ ಅದನ್ನು ಎಕ್ಸ್ಪ್ಲೋಷನ್ ಅಂತ ಕರಿತೀವಿ. ಏನೊಂದು ಪ್ರೆಷರ್ ಅಥವಾ ಏನೊಂದು ಹೀಟ್ ಅದಕ್ಕೆ ತಾಗಿರುತ್ತೆ, ಆವಾಗ ಏನಾಗುತ್ತೆ, ಸಡನ್ನಾಗಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಬರ್ನ್ ಆಗುತ್ತೆ. ಅದನ್ನು ನಾವು ಕ್ರ್ಯಾಕರ್ಸ್ ನೋಡಿದ್ದೀರಾ, ನೀವು ಆಟಮ್ ಬಾಂಬ್ ಅಂಥವುಗಳನ್ನೆಲ್ಲ ನೋಡಿದ್ದೀರಾ, ಬಾಂಬ್ ಎಕ್ಸ್ಪ್ಲೋಷನ್ ಅಂತ ಕರಿತೀವಿ ಅದನ್ನು. ಅಂದರೆ ಸಡನ್ನಾಗಿ ಹೀಟ್ ಎಕ್ಸ್ಪ್ಲೋಷನ್ ಆಗೋದು, ಸಡನ್ನಾಗಿ ಹೀಟ್ ಪ್ರೊಡ್ಯೂಸ್ ಆಗೋದು, ಅದನ್ನು ಎಕ್ಸ್ಪ್ಲೋಷನ್ ಅಂತ ಕರಿತೀವಿ. ಗೊತ್ತಾಗತ್ತಾ? ಸೊ
Take down 3 questions. What is rapid combustion? Give example. What is spontaneous combustion? Give example. What is explosion? Give example. So these are examples for rapid combustion LPG, spontaneous combustion phosphorus ನೋಡ್ರಿ ಅದಕ್ಕದೇ ಹತ್ಕೊಂಡು ಉರಿತಾ ಇದೆ ಇಲ್ಲಿ ನೋಡ್ರಿ ಕಾಣಿಸ್ತಿದೆ ಅಲ್ವಾ ತನ್ನಷ್ಟಕ್ಕೆ ತಾನೇ ಹತ್ಕೊಂಡು ಉರಿತಿದೆ ಇನ್ನು ಕ್ರ್ಯಾಕರ್ಸ್ ಎಕ್ಸ್ಪ್ಲೋಷನ್ ಆಗ್ತಾ ಇದೆ ಇಲ್ಲಿ ಗೊತ್ತಾಗ್ತಿದೆಯಾ ಸೊ ವಿಲೇಜ್ ಯು ಹ್ಯಾವ್ ಎ ಕ್ವಶನ್ ಇನ್ ಹಿಯರ್ ಇನ್ ವಿಲೇಜಸ್ ಪೀಪಲ್ ಯೂಸ್ ವುಡ್ ಫ್ಯೂಯಲ್ ಬಿಕಾಸ್ ಯಾಕೆ ವುಡ್ಡನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ ವುಡ್ ಆಸ್ ಫ್ಯೂಯಲ್ ಬಿಕಾಸ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಅನ್ ಐಡಿಯಲ್ ಫ್ಯೂಯಲ್ ಹೌದಾ ಇದು ಅಂದರೆ ಒಳ್ಳೆ ಫ್ಯೂಯಲ್ ಗುಡ್ ಫ್ಯೂಯಲ್ ಅದಕ್ಕೆ ಯೂಸ್ ಮಾಡ್ತಾರೆ ಅಲ್ಲ ಏನು ಆನ್ಸರ್ ಅಂತ ನೀವು ಹೇಳಬೇಕು ಆಫ್ ಇಟ್ಸ್ ಈಸಿಲಿ ಅವೈಲೇಬಲ್ ಆ್ಯಂಡ್ ಲೋ ಕಾಸ್ಟ್ ಇದು ಈಸಿಲಿ ಅವೈಲೇಬಲ್ ಲೋ ಕಾಸ್ಟ್ ಹೌದಾ ಇಟ್ ಈಸ್ ಎನ್ವೈರ್ನಮೆಂಟ್ ಫ್ರೆಂಡ್ಲಿ ಅಂದರೆ ಪರಿಸರ ಸ್ನೇಹಿನ ಇದು ಅಂದರೆ ಪರಿಸರಕ್ಕೇನು ತೊಂದರೆ ಮಾಡಲ್ವಾ ಇಟ್ ಕ್ಯಾಚಸ್ ಫೈರ್ ಈಸಿಲಿ ಬೇಗ ಬೆಂಕಿ ಎತ್ಕೊಳುತ್ತೆ ಯಾವ ಉದ್ದೇಶಕ್ಕೋಸ್ಕರ ನಾವು ಹಳ್ಳಿಗಳಲ್ಲಿ ಇದನ್ನು ಯೂಸ್ ಮಾಡ್ತೀವಿ ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತೀವಿ ಯಾವುದು ನಿಮ್ಮ ಆನ್ಸರು ಆಪ್ಷನ್ ಎ ಬಿ ಸಿ ಡಿ ಇಲ್ಲಿ ಯಾವುದು ಚೂಸ್ ಮಾಡಿದ್ರಾ ಸೊ ಲುಕ್ ಅಟ್ ದ ಆನ್ಸರ್ ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಯಾಕೆ ಅಂತಂದರೆ ನಮಗೆ ಹಳ್ಳಿಗಳಲ್ಲಿ ವುಡ್ ಈಸಿಯಾಗಿ ಸಿಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಕಡಿಮೆ ರೇಟಿಗೆ ಅಂದರೆ ನಾವು ಜಾಸ್ತಿ ದುಡ್ಡು ಕೊಡ್ತಾರಲ್ಲ ಈಸಿಯಾಗಿ ನಮ್ಗೆ ಸಿಗುತ್ತೆ ಹಾಗಾಗಿ ಲೋ ಕಾಸ್ಟಲ್ಲಿ ಸಿಗುತ್ತೆ ಕಡಿಮೆ ರೇಟಲ್ಲಿ ಸಿಗುತ್ತೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಅದನ್ನು ಬಳಸ್ತೀವಿ ಹಳ್ಳಿಗಳಲ್ಲಿ On placing an inverted tumbler over a burning candle, the flame extinguishes after some time. This is because of non-availability of inverted tumbler. ಅಂದರೆ ಉಲ್ಟಾ ಮಾಡಿರೋಂಥ ಪಾತ್ರೆಯನ್ನು ನಾವು ಫ್ಲೇಮ್ಗೆ ಹಾಕಿದರೆ ಫ್ಲೇಮ್ ಉರಿತಾ ಇರುತ್ತೆ ಅದಕ್ಕೆ ಉಲ್ಟಾ ಪಾತ್ರೆಯನ್ನು ಹಾಕಿ ಮುಚ್ಚಿದರೆ ಸ್ವಲ್ಪ ಹೊತ್ತಾದಮೇಲೆ ಅದು ಕೆಟ್ಟೋಗ್ಬಿಡುತ್ತೆ ಯಾಕೆ ಏನು ಸಿಗಲ್ಲ ಅದಕ್ಕೆ ಯಾಕೆ ಕೆಟ್ಟೋಗುತ್ತೆ ಅಂತ ಕೇಳ್ತಾ ಇದ್ದಾರೆ ಕ್ವಶನ್ ಏನು ಸಿಗಲ್ಲ ಆಕ್ಸಿಜನ್ ಸಿಗಲ್ವಾ ಏನು ಸಿಗಲ್ಲ ವಾಟರ್ ವೇಪರ್ ಸಿಗಲ್ವಾ ಅಥವಾ ಆಪ್ಷನ್ ಸಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಿಗಲ್ವಾ ಅಥವಾ ಡಿ ಅಲ್ಲಿ ವ್ಯಾಕ್ಸ್ ಸಿಗಲ್ವಾ ಯಾವುದು ಇವ್ರ ರೈಟ್ ಆನ್ಸರ್ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ವಿ ಇದನ್ನು ಇದೇ ಸೇಮ್ ಎಕ್ಸ್ಪೆರಿಮೆಂಟ್ ವಾಟ್ ಇಸ್ ಯುವರ್ ಆನ್ಸರ್ ಲೆಟ್ಸ್ ಸಿ ದ ಆನ್ಸರ್ ಆಪ್ಷನ್ ಎ ಯು ನೋ ದಟ್ ಫಾರ್ ಕಂಬಷನ್ ದೇರ್ ಮಸ್ಟ್ ಬಿ ನೆಸೆಸರಿ ಆಫ್ ಏರ್ ಆರ್ ಆಕ್ಸಿಜನ್ ಸೊ ಆಕ್ಸಿಜನ್ ಸಪ್ಲೈ ಕಟ್ ಆಗುತ್ತೆ ಟಂಬ್ಲರ್ ಅಂದರೆ ಪಾತ್ರೆಯನ್ನು ನಾವು ಉಲ್ಟಾ ಮಾಡಿ ಬೆಂಕಿ ಮೇಲೆ ಹಾಕಿದರೆ ಆವಾಗ ಬೆಂಕಿ ಕೆಟ್ಟೋಗುತ್ತೆ ಆ್ಯಸ್ ಯೂಶುವಲ್ in the absence of oxygen. So that is the answer. A substance which reacts with oxygen giving heat is called a combustible substance. Which one of the following is a combustible substance? ಇವುಗಳಲ್ಲಿ ಯಾವ್ದು combustible substance? Iron nail combustible substance, glass, stone, wood. Option A, B, C, D ಇದೆ ಯಾವುದು combustible substance? You know that, I think. The combustible substance is option D, wood ಅಲ್ವಾ combustible substance ಬೆಂಕಿ ಎತ್ಕೊಳೋದು ವುಡ್ ಮಾತ್ರ ಮತ್ತು ಐರನ್ ನೈಲ್ಗೂ ಬೆಂಕಿ ಎತ್ಕೊಳಲ್ಲ ಗ್ಲಾಸ್ಗೂ ಬೆಂಕಿ ಎತ್ಕೊಳಲ್ಲ ಸ್ಟೋನ್ಗೂ ಬೆಂಕಿ ಎತ್ಕೊಳಲ್ಲ ಸೊ ಅವುಗಳು ಕಂಬಸ್ಟಬಲ್ ಸಬ್ಸ್ಟೆನ್ಸ್ ಅಲ್ಲ ಸೊ ಫ್ಲೇಮ್ ಅಂದರೆ ಎಲ್ಲಿ ಕಂಬಷನ್ ಆಗುವಂಥ ಏರಿಯಾ ಇದೆಯಲ್ಲ ಅದನ್ನು ಫ್ಲೇಮ್ ಅಂತ ಕರಿತೀವಿ ಸೊ ವೇಪರೈಸ್ ಆಗ್ತಾ ಹೋಗುತ್ತೆ ಅಂದರೆ ಗ್ಯಾಸ್ ರಿಲೀಸ್ ಆಗ್ತಾ ಹೋಗುತ್ತೆ ವೇಪರ್ ಆಗ್ತಾ ಹೋಗುತ್ತೆ ಅಂಥವುಗಳನ್ನು ನಾವು ಸಬ್ಸ್ಟೆನ್ಸ್ ಕೆಲವೊಂದು ಫ್ಲೇಮಲ್ಲಿ ಏನಾಗುತ್ತೆ ವೇಪರೈಸ್ ಆಗ್ತಾ ಹೋಗುತ್ತೆ ಸಬ್ಸ್ಟೆನ್ಸ್ ವಿಚ್ ವೇಪರೈಸ್ ಡ್ಯೂರಿಂಗ್ ಬರ್ನಿಂಗ್ ಪ್ರೊಡ್ಯೂಸ್ ಫ್ಲೇಮ್ ಇಸ್ ಕಾಲ್ಡ್ ಕೆರೋಸಿನ್ ಆ್ಯಂಡ್ ವ್ಯಾಕ್ಸ್ ಎಕ್ಸಾಂಪಲ್ ವೇಪರ್ ಆಗ್ತಾ ಹೋಗುತ್ತೆ ಅಂದರೆ ಹೊಗೆ ಹೋಗುತ್ತೆ ನೋಡಿದಿರಲ್ವ ನೀವು ಇನ್ನು ಸಬ್ಸ್ಟೆನ್ಸ್ ವಿಚ್ ಡು ನಾಟ್ ವೇಪರೈಸ್ ಹೊಗೆ ಬರಲ್ಲ ಡ್ಯೂರಿಂಗ್ ಬರ್ನಿಂಗ್ ಡು ನಾಟ್ ಪ್ರೊಡ್ಯೂಸ್ ಫ್ಲೇಮ್ ಬರಲ್ಲ ಬೆಂಕಿನೂ ಬರಲ್ಲ ವೇಪರೈಸು ಆಗಲ್ಲ ಅಂಥವುಗಳಿಗೆ ಎಕ್ಸಾಂಪಲು ಕೋಲ್ ಮತ್ತು ಚಾರ್ಕೋಲ್ ನೀವು ನೋಡಿದ್ದೀರ ವೇಪರ್ ಬರುತ್ತೆ ಫ್ಲೇಮ್ ಬರುತ್ತೆ ಅಂತ ಅಂದರೆ ಅದು ಕೆರೋಸಿನ್ ಮತ್ತು ವ್ಯಾಕ್ಸ್ ಸೊ ಕ್ಯಾಂಡಲಲ್ಲಿ ಔಟರ್ ಝೋನ್ ಅಂತ ಇರುತ್ತೆ ಮಿಡಲ್ ಝೋನ್ ಅಂತ ಇರುತ್ತೆ ಇನ್ನರ್ ಝೋನ್ ಅಂತ ಇರುತ್ತೆ ಔಟರ್ ಝೋನ್ ಯಾವಾಗಲೂ ಬ್ಲೂ ಕಲರ್ಲಿರುತ್ತೆ ಚಿತ್ರದಲ್ಲಿ ಬ್ಲೂ ಕಲರ್ ಕೊಟ್ಟಿಲ್ಲ ಡೋಂಟ್ ವರಿ ಬ್ಲೂ ಕಲರ್ ಕೊಟ್ಟಿಲ್ಲ ಬಟ್ ಬ್ಲೂ ಕಲರ್ ಇತ್ತು ಅಂದರೆ ಕಂಪ್ಲೀಟ್ ಕಂಬಷನ್ ಆಗಿದೆ ಅಂತ ಅರ್ಥ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗ್ತಾಯಿದೆ ಅಂತ ಅರ್ಥ ನೋಡಿರಿ ನಾವು ಯೂಸ್ ಮಾಡೋಂಥ LPG ಗ್ಯಾಸಲ್ಲೆಲ್ಲ ಬ್ಲೂ ಕಲರ್ ಫ್ಲೇಮ್ ಬರುತ್ತೆ ಅಂದರೆ ಕಂಪ್ಲೀಟ್ ಕಂಬಷನ್ ಆಗಿ ಸಿಕ್ಕಾಪಟ್ಟೆ ಹೀಟ್ ಪ್ರೊಡ್ಯೂಸ್ ಆಗಿದೆ ಅಂತ ಅದೇ ಒಲೆ ಮೇಲೆ ನಾವು ಅಡುಗೆ ಮಾಡೋಕ್ಕಿಟ್ರೆ ಲೇಟ್ ಆಗುತ್ತೆ ಯಾಕೆ ಅಂದರೆ ಎಲ್ಲೋ ಫ್ಲೇಮ್ ಬರ್ತಾ ಇರುತ್ತೆ ಅಲ್ಲಿ ಅಂದರೆ ಕಟ್ಟಿಗೆ ಒಲೆ ಮೇಲೆ ಅಡುಗೆ ಮಾಡ್ತಾಯಿದ್ರೆ ಎಲ್ಲೋ ಫ್ಲೇಮ್ ಬರ್ತಾ ಇರುತ್ತೆ ಯಾಕೆ ಅಂದರೆ ಅಲ್ಲಿ ಹೀಟ್ ಕಡಿಮೆ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಎಲ್ಲೋ ಫ್ಲೇಮಲ್ಲಿ ಹಾಗಾಗಿ ಲೇಟಾಗಿ ಅಡುಗೆ ಆಗುತ್ತೆ ಅದೇ ನಾವು LPG ಗ್ಯಾಸಲ್ಲಿ ಅಡುಗೆ ಮಾಡಿದರೆ ಬ್ಲೂ ಫ್ಲೇಮ್ ಬರ್ತಾ ಇರುತ್ತೆ ಕಂಪ್ಲೀಟ್ ಕಂಬಷನ್ ಆಗಿರುತ್ತೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಹಾಗಾಗಿ ಬೇಗ ಅಡುಗೆ ಆಗುತ್ತೆ ದಟ್ ಈಸ್ ದ ಡಿಫ್ರೆನ್ಸ್
ಇನ್ನು ಮಿಡಲ್ ಝೋನ್ ಎಲ್ಲೋ ಝೋನ್ ಆಗಿರುತ್ತೆ, ಅಲ್ಲಿ ಪಾರ್ಷಿಯಲ್ ಕಂಬಷನ್ ಅಂದರೆ ಫ್ಯೂಯಲ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಕಂಬಷನ್ ಆಗ್ತಾ ಇರಲ್ಲ, ಹಾಗಾಗಿ ಪಾರ್ಷಿಯಲ್ ಕಂಬಷನ್ ಆಗ್ತಾ ಇರುತ್ತೆ, ಹಾಗಾಗಿ ಮಾಡರೇಟ್ಲಿ ಹಾಟ್ ಇರುತ್ತೆ, ಹಾಟ್ ಕಡಿಮೆ ಇರುತ್ತೆ. ಟಾಪ್ ಇದೆಯಲ್ಲ ಬ್ಲೂ ಫ್ಲೇಮ್, ಇದು ಬ್ಲೂ ಕಲರ್ಲಿದೆ ಅಂತ ಅಂದ್ಕೊಳ್ರಿ, ಇದು ಬ್ಲೂ ಇದೆ. ಸೊ ಮಿಡಲ್ ಝೋನಲ್ಲಿ ಮಾಡರೇಟ್ಲಿ ಹಾಟ್ ಇರುತ್ತೆ, ಅಂದರೆ ಮೀಡಿಯಮ್ ಹೀಟ್ ಇರುತ್ತೆ. ಇನ್ನು ಬಾಟಮಲ್ಲಿ ಜಾಸ್ತಿ ಇನ್ಕಂಪ್ಲೀಟ್ ಕಂಬಷನ್ ಆಗ್ತಾ ಇರುತ್ತೆ, ಕಂಬಷನ್ ಭಾಳ ಕಡಿಮೆ ಇರುತ್ತೆ, ಹಾಗಾಗಿ ಅನ್ಬರ್ನ್ಡ್ ವ್ಯಾಕ್ಸ್ ವೇಪರ್ ಎಲ್ಲ ಇರುತ್ತೆ ಅಲ್ಲಿ, ಹಾಗಾಗಿ ಭಾಳ ಕಡಿಮೆ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಗೊತ್ತಾಗುತ್ತಾ? ಸೊ ದಿಸ್ ಈಸ್ ಫ್ಲೇಮ್ ಸ್ಟ್ರಕ್ಚರ್ ಆಫ್ ದ ಕ್ಯಾಂಡಲ್. ಸೊ ಫ್ಯೂಯಲ್ಸಲ್ಲಿ ನಾವು 3 ಟೈಪ್ಸ್ ಆಫ್ ಫ್ಯೂಯಲ್ಸ್ ನೋಡ್ತೀವಿ: ಸಾಲಿಡ್ ಫ್ಯೂಯಲ್ಸು, ಲಿಕ್ವಿಡ್ ಫ್ಯೂಯಲ್ಸು ಮತ್ತು ಗ್ಯಾಸ್ ಫ್ಯೂಯಲ್. ಸಾಲಿಡ್ ಫ್ಯೂಯಲ್, ಲಿಕ್ವಿಡ್ ಫ್ಯೂಯಲ್ ಆ್ಯಂಡ್ ಗ್ಯಾಸ್ ಫ್ಯೂಯಲ್. ಸಾಲಿಡ್ ಫ್ಯೂಯಲ್ಸ್ಗೆ ಎಕ್ಸಾಂಪಲ್ಲು ಸಾಲಿಡ್ ಸ್ಟೇಟಲ್ಲಿರುತ್ತೆ ವುಡ್, ಕೋಲ್, ಚಾರ್ಕೋಲ್. ಲಿಕ್ವಿಡ್ ಸ್ಟೇಟಲ್ಲಿರುವಂಥವಕ್ಕೆ ಕೆರೋಸಿನ್, ಪೆಟ್ರೋಲ್, ಡೀಸೆಲ್. ಗ್ಯಾಸಿಯಸ್ ಸ್ಟೇಟಲ್ಲಿರುವಂಥವು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, LPG, ಬಯೋಗ್ಯಾಸ್, ಹೈಡ್ರೋಜನ್. ಇವೆಲ್ಲ ಗ್ಯಾಸ್ ಸ್ಟೇಟಲ್ಲಿರುವಂಥ ಫ್ಯೂಯಲ್ಸ್. ಲಿಕ್ವಿಡ್ ಸ್ಟೇಟ್ ಕೆರೋಸಿನ್ ನೋಡಿರಿ ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ, ಪೆಟ್ರೋಲು, ಡೀಸೆಲ್ ಅವೆಲ್ಲ ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಸೊ ಇದೆಲ್ಲ ಗೊತ್ತಿದೆ ನಿಮಗೆ. ಸೊ ಇಲ್ಲೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಸಾಲಿಡ್ ಫ್ಯೂಯಲ್ಸ್ಗೆ, ಲಿಕ್ವಿಡ್ ಫ್ಯೂಯಲ್ಸ್ಗೆ ಮತ್ತು ಗ್ಯಾಸಿಯಸ್ ಫ್ಯೂಯಲ್ಸ್ಗೆ. Write the types of, take down the question, write the 3 types of fuels, give example. Write the 3 types of fuels, give example. So this is very important concept, that is ನಾವು ಗುಡ್ ಫ್ಯೂಯಲ್ ಅಂತ ಯಾವುದನ್ನು ಕರಿತೀವಿ, ಗುಡ್ ಕ್ಯಾರೆಕ್ಟರ್ ಅಂದರೆ ಏನು ಫ್ಯೂಯಲ್ಗೆ. ಈಗ ಒಬ್ಬ ಸ್ಟೂಡೆಂಟ್ಗೆ ಗುಡ್ ಕ್ಯಾರೆಕ್ಟರ್ ಅಂದರೆ ಏನು ಅಂತ ನಾವು ಹೇಳಿ ಗೊತ್ತಾಗುತ್ತೆ ನಮಗೆ. ಶುಡ್ ಬಿ ಒಬೀಡಿಯಂಟ್, ಹಿ ಶುಡ್ ಬಿ hard working, he should be obey the teacher's order or teacher's instruction, like that. He should be up to date, should complete his homework in time. ಸೊ ಇವೆಲ್ಲ ಕ್ಯಾರೆಕ್ಟರ್ ಆಫ್ ದ ಗುಡ್ ಸ್ಟೂಡೆಂಟ್. ಹಾಗೆಯೇ ಗುಡ್ ಫ್ಯೂಯಲ್, ಒಳ್ಳೆ ಫ್ಯೂಯಲ್ ಅಂದರೆ ಹೇಗಿರಬೇಕು, ಯಾವುದನ್ನು ನಾವು ಒಳ್ಳೆ ಫ್ಯೂಯಲ್ ಅಂತ ಕರಿತೀವಿ ಅಂತಂದರೆ ಇಟ್ ಹ್ಯಾಸ್ ಸಮ್ ಕ್ಯಾರೆಕ್ಟರ್ಸ್. ಆ ಕ್ಯಾರೆಕ್ಟರ್ ಇದ್ದರೆ ಅದನ್ನ ಒಳ್ಳೆ ಫ್ಯೂಯಲ್ ಅಂತ ಕರಿತೀವಿ. ಲೆಟ್ಸ್ ಸಿ ಒನ್ ಬೈ ಒನ್. ಸೊ ಏನು, ಇಟ್ ಈಸ್ ರೆಡಿಲಿ ಅವೈಲಬಲ್, ನಮಗೆ ಈಸಿಯಾಗಿ ಸಿಗಬೇಕು ಗುಡ್ ಫ್ಯೂಯಲ್ ಅಂತ ಅಂದರೆ. ಎಲ್ಲೋ ಹೋಗಿ ಕಷ್ಟಪಟ್ಟು ತಗೊಂಡ್ಬಂದರೆ ಅದು ಗುಡ್ ಫ್ಯೂಯಲ್ ಅಂತ ಕರೆಯಲ್ಲ ನಾವು. ಇಫ್ ಇಟ್ ಈಸ್ ಅವೈಲಬಲ್ ಈಸಿಲಿ ಇಟ್ ಈಸ್ ಕಾಲ್ಡ್ ಗುಡ್ ಫ್ಯೂಯಲ್. ಆ್ಯಂಡ್ ಇಟ್ ಶುಡ್ ಬಿ ವೆರಿ ಚೀಪ್. ಚೀಪ್ ಅಂದರೆ ಕಡಿಮೆ ರೇಟಲ್ಲಿ ಸಿಗಬೇಕು. ನಮ್ಗೆ ಕಾಸ್ಟ್ಲಿ ಆದರೆ ಯಾರು ತೊಗೊಳ್ತಾರಲ್ವ, ಹಾಗಾಗಿ ಇಟ್ ಶುಡ್ ಬಿ ಅವೈಲಬಲ್ ಇನ್ ವೆರಿ ಚೀಪ್ ರೇಟ್, ಅಂದರೆ ಕಡಿಮೆ ದುಡ್ಡಲ್ಲಿ, ಲೋ ಕಾಸ್ಟಲ್ಲಿ ಸಿಗಬೇಕು. ಆ್ಯಂಡ್ ಎಲ್ಲೋ ಸಿಗುತ್ತೆ, ಅದನ್ನು ತೊಗೊಂಡು ಬರೋಕ್ಕೆ ನಮ್ಗೆ ಕಷ್ಟ ಆದರೆ ಅದನ್ನು ಗುಡ್ ಫ್ಯೂಯಲ್ ಅಂತ ಕರೆಯಲ್ಲ. ಇಟ್ ಶುಡ್ ಬಿ ಈಸಿ ಟು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಈಸಿ ಟು ಸ್ಟೋರ್, ಅಂದರೆ ಅದನ್ನು ತೊಗೊಂಬಂದು ಇಟ್ಕೊಳೋದಕ್ಕೂ ನಮಗೆ ಸ್ಟೋರ್ ಮಾಡೋದಕ್ಕೂ ಕೂಡ ಈಸಿಯಾಗಿ. ಪೆಟ್ರೋಲ್ ನೋಡಿರಿ, ನಾವು ಪೆಟ್ರೋಲ್ ಫ್ಯೂಯಲ್ ಆಗಿದ್ರು ಕೂಡ, ಗುಡ್ ಫ್ಯೂಯಲ್ ಆಗಿದ್ರು ಕೂಡ ನಾವು ಮನೆಗಳಲ್ಲಿ ತಂದು ಇಟ್ಕೊಳ್ತೀವಿ, ಸುಮ್ಮನೆ ಆರಾಮಾಗಿ ಇಟ್ಕೊಳಲ್ಲ ಅಲ್ವಾ. ಯಾಕೆಂದರೆ ಸ್ಟೋರ್ ಮಾಡೋದು ತುಂಬ ಕಷ್ಟ. ಅದನ್ನು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಬೆಂಕಿ ದೊಡ್ಡ ಬ್ಲಾಸ್ಟ್ ಆಗುವಂಥ, ಎಕ್ಸ್ಪ್ಲೋಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಟ್ಸ್ ವೆರಿ ಡೇಂಜರಸ್ ಟು ಸ್ಟೋರ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಅಂಥವುಗಳನ್ನ. ಹಾಗಾಗಿ it is not called as a good fuel like to store. ಸೊ ಹಾಗಾಗಿ ಈಸಿ ಟು ಸ್ಟೋರ್ ಆಗಿರಬೇಕು, ಅಂದರೆ ಮತ್ತು ತೊಗೊಂಡು ಬರೋದಕ್ಕೂ, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೂ ಈಸಿ ಆಗಿರಬೇಕು. ಆ್ಯಂಡ್ ಬರ್ನ್ಡ್ ಅಟ್ ಮಾಡರೇಟ್ ರೇಟ್, ಅಂದರೆ ನಾರ್ಮಲ್ಲಾಗಿ ಬರ್ನ್ ಆಗಬೇಕು. ಅದು ಒಂದೇ ಸರಿಗೆ ಸಡನ್ ಎಕ್ಸ್ಪ್ಲೋಷನ್ ಆಗೋದು, ಎಲ್ಲ ಒಂದೇ ಸರಿಗೆ ಬೆಂಕಿ ಹಚ್ಕೊಂಡು ಖಾಲಿ ಆಗೋದು, ಬೆಂಕಿ ಹತ್ಕೊಂಡು ಖಾಲಿ ಆಗೋದು, ಆದರೆ ಅದನ್ನು ಗುಡ್ ಫ್ಯೂಯಲ್ ಅಂತ ಕರೀಲ್ಲ. ಮಾಡರೇಟ್, ನಾರ್ಮಲಾಗಿ ಉರಿತಾ ಇರಬೇಕು, ಅದು ಕಂಬಷನ್ ಆಗಬೇಕು. ಆಮೇಲೆ ಹಾಗೆಯೇ ನಮಗೇನು ಪ್ರೊಡ್ಯೂಸ್ ಮಾಡಬೇಕು, ಅದು ಲಾರ್ಜ್ ಅಮೌಂಟ್ ಆಫ್ ಹೀಟನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಲ್ವ. ಸ್ವಲ್ಪ ಈ ಕಟ್ಟಿಗೆ ನೋಡಿರಿ, ಹೀಟ್ ಪ್ರೊಡ್ಯೂಸ್ ಮಾಡೋದಿಲ್ಲ ಜಾಸ್ತಿ, ಹಾಗಾಗಿ ಗುಡ್ ಫ್ಯೂಯಲ್ ಅಂತ ಕರೆಯಲ್ಲ ನಾವು ಅದನ್ನು. ಲಾರ್ಜ್ ಅಮೌಂಟ್ ಆಫ್ ಹೀಟನ್ನು ಪ್ರೊಡ್ಯೂಸ್ ಮಾಡಬೇಕು. ಆ್ಯಂಡ್ ಡಸ್ ನಾಟ್ ಲೀವ್ ಬಿಹೈಂಡ್ ಎನಿ ಅನ್ಡಿಸೈರಬಲ್ ಸಬ್ಸ್ಟೆನ್ಸ್, ಯಾವುದೇ ವೇಸ್ಟ್ ಮೆಟೀರಿಯಲ್ನ ಹೊರಗಡೆ ಬಿಡಬಾರ್ದು, ಅದು ಅಂದರೆ ಲಾಸ್ಟಿಗೆ ಬಿಡಬಾರ್ದು. ಹಾಗಾದರೆ ಅದನ್ನು ಗುಡ್ ಫ್ಯೂಯಲ್ ಅಂತ ಕರಿತೀವಿ. ನೋಡಿ, ಕಟ್ಟಿಗೆಯಲ್ಲೆಲ್ಲ ಆ್ಯಶ್ ಎಲ್ಲ ಉಳಿಯುತ್ತೆ ಅಲ್ವಾ, ಅದು ಅನ್ಡಿಸೈರಬಲ್ ಸಬ್ಸ್ಟೆನ್ಸ್ನ ಉಳಿಸುತ್ತೆ ಅಂತ. ಆ್ಯಂಡ್ ಡು ನಾಟ್ ಕಾಸ್ ಪೊಲ್ಯೂಷನ್, ವೆರಿ ಇಂಪಾರ್ಟೆಂಟ್ಲಿ ಪೊಲ್ಯೂಷನ್ನ ಕಾಸ್ ಮಾಡಬಾರ್ದು. ಅದು ಅಂದರೆ ಎನ್ವೈರ್ನಮೆಂಟಿಗೆ ಏರ್ ಪೊಲ್ಯೂಷನ್ ಆಗಿರ್ಬೋದು, ಯಾವುದೇ ಪೊಲ್ಯೂಷನ್ ಅದು ಕಾಸ್ ಮಾಡಬಾರ್ದು. ಹಾಗಾದರೆ ಅದನ್ನು ಅಂಥವುಗಳನ್ನ, ಈ ಎಲ್ಲ ಕ್ಯಾರೆಕ್ಟರ್ ಇತ್ತು ಅಂದರೆ ಅದನ್ನು ಗುಡ್ ಫ್ಯೂಯಲ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಲ್ವಾ? ಸೊ ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಫ್ಯೂಯಲ್? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಫ್ಯೂಯಲ್? ಇನ್ನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಇದೆ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಅಂದರೆ ಒಂದೊಂದು ಫ್ಯೂಯಲ್, ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಹೇಳಿದೆ,
ವುಡ್ ಎಷ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಎಲ್ ಪಿ ಜಿ ಎಷ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಡಿಫ್ರೆನ್ಸ್ ಇದೆ. ಎನರ್ಜಿಯನ್ನು ನಾವು ಕಿಲೋ ಜೌಲ್ಸಲ್ಲಿ ಮೆಜರ್ ಮಾಡ್ತೀವಿ. ಈಗ ವುಡ್ ಹೀಟನ್ನು ಪ್ರೊಡ್ಯೂಸ್ ಮಾಡೋದೇ ಬೇರೆ, ಕೆರೋಸಿನ್ ಅಥವಾ ಎಲ್ ಪಿ ಜಿ ಯಾವುದಾದ್ರು ಹೀಟನ್ನು ಪ್ರೊಡ್ಯೂಸ್ ಮಾಡೋದೇ ಬೇರೆ, ಒಂದೊಂದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅದನ್ನು ನಾವು ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಕ್ಯಾಲರಿಫಿಕ್ ವ್ಯಾಲ್ಯೂ ಆಫ್ ದ ಫ್ಯೂಯಲ್. ಒಂದೊಂದು ಫ್ಯೂಯಲ್ದು ಒಂದೊಂದು ಕ್ಯಾಲರಿಫಿಕ್ ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಯು ವಿಲ್ ಟೇಕ್ 1 kg ಎಲ್ ಪಿ ಜಿ, 1 kg ವುಡ್. ಎರಡನ್ನೂ ಬರ್ನ್ ಮಾಡಿದರೆ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ? ಎಲ್ ಪಿ ಜಿಯಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ರಿಲೀಸ್ ಆಗುತ್ತೆ. ಹಾಗಾಗಿ ಎಲ್ ಪಿ ಜಿ ಈಸ್ ಹ್ಯಾವಿಂಗ್ ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ, ಬಟ್ ವುಡ್ ಈಸ್ ಹ್ಯಾವಿಂಗ್ ಲೋ ಕ್ಯಾಲರಿಫಿಕ್ ವ್ಯಾಲ್ಯೂ ವೆನ್ ಕಂಪೇರ್ ಟು ದ ಎಲ್ ಪಿ ಜಿ. ಗೊತ್ತಾಗ್ತಿದೆಯಾ? ಅಂದರೆ ಸೇಮ್ ಅಮೌಂಟ್ ಆಫ್ ಫ್ಯೂಯಲ್ಲು, ಯಾವುದು ಸೇಮ್ ಅಮೌಂಟ್ ಆಫ್ ಫ್ಯೂಯಲ್ಗೆ ವಿಚ್ ಒನ್ ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಹೀಟ್, ಹೈ ಅಮೌಂಟ್ ಆಫ್ ಹೀಟ್, ದಟ್ ಈಸ್ ಕಾಲ್ಡ್ ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ. ಸೊ ಗೊತ್ತಾಗ್ತಿದೆ ಅಲ್ವಾ? ಕಂಪ್ಲೀಟ್ ಕಂಬಷನ್ ಆದಮೇಲೆ. ಸೊ ಅದನ್ನು ಕಿಲೋ ಜೌಲ್ ಪರ್ ಕೆ ಜಿ ಅಂತ ಕರಿತೀವಿ. ಸೊ ಇಲ್ಲೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮಗೆ. ಕೌಡಂಗ್ ಕೇಕ್ ಎಷ್ಟು 6000 to 8000 ಕಿಲೋ ಜೌಲ್ಸ್ ಪರ್ ಕೆ ಜಿ ಎನರ್ಜಿಯನ್ನು, ಕ್ಯಾಲರಿಫಿಕ್ ವ್ಯಾಲ್ಯೂ ಆಗುತ್ತೆ, ಅಷ್ಟು ಎನರ್ಜಿನ 1 kg ರಿಲೀಸ್ ಮಾಡುತ್ತೆ. ವುಡ್ಡು 17,000 to 22,000. ಆ ಥರ ಎಲ್ಲದು. ಪೆಟ್ರೋಲ್, ಕೆರೋಸಿನ್ ನೋಡಿರಿ. ಎಲ್ ಪಿ ಜಿ ನೋಡಿರಿ 55,000 ಕಿಲೋ ಜೌಲ್ಸ್ ಪರ್ ಕೆ ಜಿ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಿ. ನೋಡಿ, ನಾವು ವುಡ್ಡು ಬರೀ 17 to 22,000, ಎಲ್ ಪಿ ಜಿ 55,000 ನೋಡಿರಿ. ಹಾಗಾಗಿ ಎಲ್ ಪಿ ಜಿಯನ್ನು ಜಾಸ್ತಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಕ್ಯಾಲರಿಫಿಕ್ ವ್ಯಾಲ್ಯೂ ಇರುತ್ತೆ, ಜಾಸ್ತಿ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಜಾಸ್ತಿ ಬಾಳಿಕೆ ಬರುತ್ತೆ ಅಂತ. ಹೈಡ್ರೋಜನನ್ನು ನಾವು ಇದುವರೆಗೂ ಯೂಸ್ ಮಾಡೋದು ಕಲ್ತಿಲ್ಲ, ಯಾಕೆಂದರೆ ಹೈಡ್ರೋಜನ್ ಕಂಟ್ರೋಲ್ಡ್ ಬರ್ನಿಂಗ್ ಮಾಡೋದು ಹೇಗೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಹಾಗಾಗಿ ಹೈಡ್ರೋಜನ್ ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಇದೆ, ಬಟ್ ವಿ ಕ್ಯಾನಾಟ್ ಯೂಸ್ ಇಟ್ ರೈಟ್ ನೌ ಅಂಡರ್ ರೈಟ್ ಕಂಡೀಷನ್. ಅಂಡರ್ ದಿಸ್ ಕಂಡೀಷನ್ ಹೈಡ್ರೋಜನ್ ಹ್ಯಾಸ್ ದ ಹೈಯೆಸ್ಟ್ ಕ್ಯಾಲರಿಫಿಕ್ ವ್ಯಾಲ್ಯೂ ಅಮಾಂಗ್ ಆಲ್ ಫ್ಯೂಯಲ್ಸ್. ಗೊತ್ತಾಗಿದೆ ಅಲ್ವಾ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಅಂದರೆ ಏನು ಅಂತ? ಸೊ ಟೇಕ್ ಡೌನ್ ದ ಕ್ವೆಶ್ಚನ್. ವಾಟ್ ಈಸ್ ಕ್ಯಾಲರಿಫಿಕ್ ವ್ಯಾಲ್ಯೂ ಆಫ್ ಎ ಫ್ಯೂಯಲ್? ವಾಟ್ ಈಸ್ ಕ್ಯಾಲರಿಫಿಕ್ ವ್ಯಾಲ್ಯೂ ಆಫ್ ಎ ಫ್ಯೂಯಲ್? So, and the last one, harmful effect on the environment due to the burning of fuel. ಸೊ ನೋಡ್ರಿ, ಫ್ಯೂಯಲ್ನ ಬರ್ನ್ ಮಾಡೋದ್ರಿಂದ ನಮ್ಮ ಎನ್ವೈರ್ನ್ಮೆಂಟಿಗೆ ಭಾಳ ತೊಂದರೆ ಆಗುತ್ತೆ. ಸೊ ಏನೇನು ತೊಂದರೆ ಆಗುತ್ತೆ? ಒನ್ ಬೈ ಒನ್ ವಿ ವಿಲ್ ಸ್ಟಡಿ ಒನ್ ಬೈ ಒನ್. ಸೊ ಫ್ಯೂಯಲ್ ಲೈಕ್ ವುಡ್, ಕೋಲ್, ಪೆಟ್ರೋಲಿಯಂ ರಿಲೀಸಸ್ ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್ಸ್. ನೋಡಿರಿ, ಕಪ್ಪು ಹೊಗೆ ಹೋಗ್ತಾ ಇರುತ್ತಲ್ವ, ಕಪ್ಪು ಪಾರ್ಟಿಕಲ್ಸ್ ಬರ್ತಾ ಇರುತ್ತೆ, ಹೊಗೆ ಬರ್ತಾ ಇರುತ್ತೆ. ವೆಹಿಕಲಲ್ಲೆಲ್ಲ ನೋಡಿದ್ದೀರ ನೀವು, ಸಿಕ್ಕಾಪಟ್ಟೆ ಬ್ಲ್ಯಾಕ್ ಸ್ಮೋಕ್ ಬರ್ತಾ ಇರುತ್ತೆ. ಸೊ ದಟ್ ಈಸ್ ವೆರಿ ಡೇಂಜರಸ್, ವಿಚ್ ಕಾಸಸ್ ರೆಸ್ಪಿರೇಟರಿ ಡಿಸೀಸಸ್ ಲೈಕ್ ಅಸ್ತಮ ಥರ ರೆಸ್ಪಿರೇಟರಿ ಡಿಸೀಸಸ್ನ ಕಾಸ್ ಮಾಡುತ್ತೆ. ಗೊತ್ತಾಗತ್ತಾ? ಆಮೇಲೆ ಇನ್ಕಂಪ್ಲೀಟ್ ಕಂಬಷನ್ ಆಗೋದ್ರಿಂದ, ಇದು ಓದಿದ್ದು ನಾವೀಗ, ಇನ್ಕಂಪ್ಲೀಟ್ ಕಂಬಷನ್ ಆಗೋದ್ರಿಂದ ಕಾರ್ಬನ್ ಮೋನಾಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಕಾರ್ಬನ್ ಮೋನಾಕ್ಸೈಡ್ ಈಸ್ ಎ ವೆರಿ ಪಾಯ್ಸನಸ್ ಗ್ಯಾಸ್ ವಿಚ್ ಕ್ಯಾನ್ ಕಾಸ್ ದ ಡೆತ್. ಕಾರ್ಬನ್ ಇನ್ಕಂಪ್ಲೀಟ್ ಫುಲ್ ಬ್ಲ್ಯಾಕ್ ಹೊಗೆ ಬರುತ್ತೆ ನೋಡ್ರಿ, ಅದು ಕಾರ್ಬನ್ ಮೋನಾಕ್ಸೈಡು. ಅದನ್ನೆಲ್ಲರೂ ನಾವು ರೆಗ್ಯುಲರಾಗಿ ನಾವು ಉಸಿರಾಡೋದ್ರಿಂದ ಏನಾಗುತ್ತೆ, ಕಾರ್ಬನ್ ಮೋನಾಕ್ಸೈಡ್ ಈಸ್ ಎ ವೆರಿ ಡೇಂಜರಸ್ ಗ್ಯಾಸ್ ವಿಚ್ ಕಾಸಸ್ ದ ಡೆತ್. ಗೊತ್ತಾಗುತ್ತಾ? ಸೊ ಹಾಗಾಗಿ ಕಾರ್ಬನ್ ಮೋನಾಕ್ಸೈಡ್ನ ಪ್ರೊಡ್ಯೂಸ್ ಮಾಡಬಾರ್ದು. ಅಂದರೆ ಇನ್ಕಂಪ್ಲೀಟ್ ಕಂಬಷನ್ ಆಗದೇ ಇರುವಂಥ ಇಂಜಿನ್ಗಳನ್ನ ಯೂಸ್ ಮಾಡ್ತೀವಿ. ಈಗ ವೆಹಿಕಲ್ಗಳು ನೋಡಿರಿ, ಇಂಜಿನ್ ಬೋರಿಗೆ ಬಂದಿದೆ ಅಂತಾರೆ, ಅಂದರೆ ಅದು ಇನ್ಕಂಪ್ಲೀಟ್ ಕಂಬಷನ್ ಮಾಡ್ತಾ ಇರುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ಕಾರ್ಬನ್ ಮೋನಾಕ್ಸೈಡ್ನ ರಿಲೀಸ್ ಮಾಡ್ತಾ ಇರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಕಾರ್ಬನ್ ಮೋನಾಕ್ಸೈಡ್ನ ತಗೊಳೋದ್ರಿಂದ ನಮ್ಮ ಬಾಡಿಗೆ ಏನಾಗುತ್ತೆ, ಪಾಯ್ಸನ್ ಎಂಟರ್ ಆಗುತ್ತೆ. ಸೊ ಅದರಿಂದ ಡೆತ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಕಾರ್ಬನ್ ಮೋನಾಕ್ಸೈಡ್ನ ರಿಲೀಸ್ ಮಾಡೋದ್ರಿಂದ. ಇನ್ನು ಬರ್ನಿಂಗ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಕಂಪ್ಲೀಟ್ ಕಂಬಷನ್ ಆದರೂ ಕೂಡ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಆವಾಗ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಇಲ್ಲಿ ನೋಡ್ರಿ, ಕಂಪ್ಲೀಟ್ ಕಂಬಷನ್ ಆಗೋದ್ರಿಂದ ರೈಸ್ ಇನ್ ದ ಟೆಂಪ್ರೇಚರ್ ಆಫ್ ದ ಅಟ್ಮಾಸ್ಫಿಯರ್. ಕಾರ್ಬನ್ ಡೈಆಕ್ಸೈಡ್ನ ನಮ್ಮ ಅಟ್ಮಾಸ್ಫಿಯರಲ್ಲಿ ನಾರ್ಮಲ್ ಪರ್ಸೆಂಟೇಜ್ಗಿಂತ ಜಾಸ್ತಿ ಆಗೋದ್ರಿಂದ ನೋಡಿರಿ, ಈಗ 0.02 to 0.04% ಕಾರ್ಬನ್ ಡೈಆಕ್ಸೈಡ್ ನಮ್ಮ ಅಟ್ಮಾಸ್ಫಿಯರಲ್ಲಿದೆ. ನಾವು ಸಿಕ್ಕಾಪಟ್ಟೆ ಫ್ಯೂಯಲ್ನ ಕಂಬಷನ್ ಮಾಡೋದ್ರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಈಗ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಅಟ್ಮಾಸ್ಫಿಯರ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಅದನ್ನು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಓದಬೇಕಾಗತ್ತೆ. ಸೊ ಏನಪ್ಪ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಅಂದರೆ, ಈಗ ಇದು ಭೂಮಿಯ ಸುತ್ತ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ ಏನಾಗಿದೆ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಲೇಯರ್ ಜಾಸ್ತಿ ಇದೆ. ಕಾರ್ಬನ್ ಡೈಆಕ್ಸೈಡ್ ಲೇಯರ್ ಏನು ಮಾಡುತ್ತಪ್ಪ ಅಂತ ಅಂದರೆ, ಸೂರ್ಯನಿಂದ ಬರುವಂಥ ಈ ಲೇಯರ್, ಕಾರ್ಬನ್ ಡೈಆಕ್ಸೈಡ್ ಲೇಯರ್ನ ಗ್ರೀನ್ ಕಲರಲ್ಲಿ ಬರೆದಿರೋದು ಕಾರ್ಬನ್ ಡೈಆಕ್ಸೈಡ್ ಲೇಯರು, ರೆಡ್ ಕಲರ್ಲಿದೆ ಅದು ಅರ್ತ್ ಅಂತ ಅಂದ್ಕೊಳ್ರಿ. ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. ಸೊ ದಿಸ್ ಈಸ್ ಕಾರ್ಬನ್ ಡೈಆಕ್ಸೈಡ್.
ಸೊ ಸೊ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಸೂರ್ಯನಿಂದ ಬರುವಂಥ ಸನ್ ರೇಸ್ಗಳು ಭೂಮಿಗೆ ಬಂದು ವಾಪಸ್ ಹೋಗ್ತವೆ ನಾರ್ಮಲ್ ಆಗಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ವಾಪಸ್ ಹೋಗೋಕ್ಕೆ ಬಿಡೋದೇ ಇಲ್ಲ ಈ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ದಾಗ. ಸೊ ವಾಪಸ್ ಹೋಗೋದಕ್ಕೆ ಬಿಡಲ್ಲ. ಸೊ ದಿಸ್ ಈಸ್ ಅರ್ತ್. ವಾಪಸ್ ಹೋಗೋದಕ್ಕೆ ಬಿಡಲ್ಲ. ಅವಾಗ ಅಲ್ಲೇನಾಗುತ್ತೆ, ಸನ್ ರೇಸ್ಗಳು ಬಂದವು ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗಬೇಕಿತ್ತು. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರೋದ್ರಿಂದ ವಾಪಸ್ ಹೋಗೋದಕ್ಕೆ ಬಿಡಲ್ಲ. ಅವಾಗ ಟೆಂಪ್ರೇಚರ್ ಏನಾಗುತ್ತೆ, ಎಲ್ಲ ಸನ್ ರೇಸ್ಗಳು ಭೂಮಿಗೆ ಬಂದು ಹಾಗೆ ಇರೋದ್ರಿಂದ ಟೆಂಪ್ರೇಚರ್ ಏನಾಗುತ್ತೆ, ಭೂಮಿಯ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೊ ಅದನ್ನೇ ನಾವು ಈ ಫಿನಾಮಿನನ್ನು ನಾವು ಗ್ರೀನ್ ಹೌಸ್ ಎಫೆಕ್ಟ್, ಈ ರೀತಿಯ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿಯಾಗಿ ಸನ್ ರೇಸ್ಗಳು ಒಳಗಡೆ ಬಂದವು, ಭೂಮಿಗೆ ಬಂದವು, ಹೊರಗಡೆ ಹೋಗದಿರೋಂಥ ಫಿನಾಮಿನನ್ನು ನಾವು ಗ್ರೀನ್ ಹೌಸ್ ಎಫೆಕ್ಟನ್ನು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಈ ರೀತಿ ಟೆಂಪ್ರೇಚರ್ ಜಾಸ್ತಿ ಆಗೋದನ್ನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಗ್ಲೋಬಲ್ ವಾರ್ಮಿಂಗ್. ಗೊತ್ತಾಗತ್ತಾ? ಅರ್ಥ ಆಗಿದೆ ಅಲ್ವಾ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು? ಇದು ಕಾರ್ಬನ್ ಡೈಆಕ್ಸೈಡ್ ನಾವು ಸಿಕ್ಕಾಪಟ್ಟೆ ಫ್ಯೂಯಲ್ನ ಬರ್ನ್ ಮಾಡೋದ್ರಿಂದ ಏರ್ ಪೊಲ್ಯೂಷನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ನಮ್ಮ ವಾತಾವರಣದ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ನೋಡಿರಿ, ಮೊದಲೆಲ್ಲ ಒಂದು 10-15 ವರ್ಷದಿಂದ ಅಥವಾ ಒಂದು 20 ವರ್ಷದ ಹಿಂದೆ ವಾತಾವರಣ ಸ್ವಲ್ಪ ಕೂಲ್ ಇತ್ತು, ಟೆಂಪ್ರೇಚರ್ ಭಾಳ ಕಡಿಮೆ ಇತ್ತು, ಅಂದರೆ ನಾರ್ಮಲ್ ಟೆಂಪ್ರೇಚರ್ ಇತ್ತು. ಈಗ ಬೇಸಿಗೆ ಬಂತು ಅಂದರೆ ನೋಡಿರಿ ಹೊರಗಡೆ ಹೋಗೋದಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಈಗ ನಾರ್ಮಲ್ ಟೆಂಪ್ರೇಚರೇ 35 to 40 ಇದೆ. ಮೊದಲೆಲ್ಲ 25-30 ಇತ್ತು, ಈಗ 35 to 40 ನಾರ್ಮಲ್ ಟೆಂಪ್ರೇಚರ್ ಆಗುತ್ತೆ ಬೇಸಿಗೆಯಲ್ಲಿ. ಅದರಿಂದ ಏನು ತೊಂದರೆ ಆಗುತ್ತೆ ಅಂತಂದರೆ, ಈ ಪೋಲಾರ್ ರೀಜನ್ಸಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಐಸ್ ಕ್ಯಾಪ್ಸ್ಗಳೆಲ್ಲ ಇರುತ್ತೆ. ಅಂದರೆ ಹಿಮಗೆಡ್ಡೆಗಳೆಲ್ಲ ಇದಾವಲ್ಲ, ಅವುಗಳೆಲ್ಲ ಪೋಲಾರಲ್ಲಿ ಐಸ್ ಕ್ಯಾಪ್ಸ್ಗಳೆಲ್ಲ ಮೆಲ್ಟ್ ಆಗಿ, ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತಲ್ಲ ಅಟ್ಮಾಸ್ಫಿಯರ್ಲಿ, ಮೆಲ್ಟ್ ಆಗಿ ಏನಾಗುತ್ತೆ, ಸೀಗೆ ಬರುತ್ತೆ, ಸೀಗೆ ಬಂದು ಸೇರ್ಕೊಳುತ್ತೆ, ಸಮುದ್ರಕ್ಕೆ ಬಂದು ಸೇರ್ಕೊಳುತ್ತೆ. ಸಮುದ್ರಕ್ಕೆ ಬಂದು ಸೇರ್ಕೊಂಡಾಗ ಸಮುದ್ರದ ಲೆವೆಲ್, ವಾಟರ್ ಲೆವೆಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಐಸ್ ಕ್ಯಾಪ್ಸ್ ಏನು ಸರ್ ಎಷ್ಟು ದೊಡ್ಡಕ್ಕಿರ್ತವೆ ಅಂತ ಅನ್ಕೊಂಬಿಡ್ರಿ ನೀವು. ಸಿಕ್ಕಾಪಟ್ಟೆ ನಮ್ಮ ಕರ್ನಾಟಕ ಅಷ್ಟು, ಅದಕ್ಕಿಂತ ದೊಡ್ಡ ದೊಡ್ಡ ಐಸ್ ಕ್ಯಾಪ್ಸ್ಗಳಿದ್ದಾವೆ ಪೋಲಾರ್ ರೀಜನ್ಸಲ್ಲಿ. ಅವುಗಳೆಲ್ಲ ಮೆಲ್ಟ್ ಆಗಿ ಬಂದರೆ ಸಿಕ್ಕಾಪಟ್ಟೆ ವಾಟರ್ ಲೆವೆಲ್ ಜಾಸ್ತಿ ಆಗುತ್ತೆ ಓಷನ್ಸಲ್ಲಿ. ಅವಾಗೇನಾಗುತ್ತೆ, ಕೋಸ್ಟಲ್ ರೀಜನಲ್ಲಿರುವಂಥ ಏರಿಯಾ ಎಲ್ಲ ಏನಾಗುತ್ತೆ, ಪ್ರವಾಹ ಬರುತ್ತೆ, ಅಲ್ಲೆಲ್ಲ ಮುಚ್ಕೊಂಡ್ಬಿಡುತ್ತೆ ನೀರು ಜಾಸ್ತಿಯಾಗಿ. ಅಲ್ಲಿರೋಂಥ ಜನ ಎಲ್ಲ ಎಲ್ಲಿ ಹೋಗ್ತಾರೆ, ಲ್ಯಾಂಡ್ ಸರ್ಫೇಸ್ ಏನಾಗ್ತಾ ಹೋಗುತ್ತೆ, ಭೂಮಿ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಆಗೋದ್ರಿಂದ. ಸೊ ಹಾಗಾಗಿ ನಾವು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ನ ಅಟ್ಮಾಸ್ಫಿಯರ್ಲಿ ಕಡಿಮೆ ಮಾಡಬೇಕು, ಗ್ಲೋಬಲ್ ವಾರ್ಮಿಂಗ್ನ ತಡಿಬೇಕು, ಗ್ರೀನ್ ಹೌಸ್ ಎಫೆಕ್ಟ್ ಆಗೋದನ್ನ ತಡಿಬೇಕು. ಅದಕ್ಕೋಸ್ಕರ ಬರ್ನಿಂಗ್ ಆಫ್ ಫ್ಯೂಯಲ್ನ ನಾವು ಕಡಿಮೆ ಮಾಡಬೇಕು. ಗೊತ್ತಾಗುತ್ತಾ? ಇನ್ನು ಬರ್ನಿಂಗ್ನ ಮಾಡೋದ್ರಿಂದ, ಕಂಬಷನ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಆಕ್ಸೈಡ್ಸ್ ಆಫ್ ಸಲ್ಫರ್ ಮತ್ತು ನೈಟ್ರೋಜನ್ ರಿಲೀಸ್ ಆಗುತ್ತೆ ಅಟ್ಮಾಸ್ಫಿಯರ್ಗೆ. ಅಂದರೆ ನೈಟ್ರೋಜನ್ ಮತ್ತು ಸಲ್ಫರ್ ರಿಲೀಸ್ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂತ ಅಂದರೆ ಆ್ಯಸಿಡ್ ರೈನ್ ಬರುತ್ತೆ. ಆ್ಯಸಿಡ್ ರೈನ್ ಅಂದರೆ ಏನು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಸಲ್ಫರ್ ಡೈಆಕ್ಸೈಡು ಮತ್ತು ನೈಟ್ರೋಜನ್ ಡೈಆಕ್ಸೈಡು ಅಟ್ಮಾಸ್ಫಿಯರ್ಗೆ ನಾವು ಕಂಬಷನ್, ಈ ಫ್ಯಾಕ್ಟ್ರಿಗಳಲ್ಲೆಲ್ಲ ಕಂಬಷನ್ ಆಗೋದ್ರಿಂದ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗುತ್ತೆ. ಇದು ಮಳೆ ಬಂದಾಗ ವಾಟರ್ ಜೊತೆಗೆ ಸೇರಿಕೊಂಡು H2O, ವಾಟರ್ ಜೊತೆಗೆ ಸೇರಿಕೊಂಡು ಸಲ್ಫರಸ್ ಆಕ್ಸೈಡ್ H2SO3, ಸಲ್ಫರಸ್ ಟ್ರೈಆಕ್ಸೈಡ್ ಅಥವಾ ಸಲ್ಫರಸ್ ಆ್ಯಸಿಡ್ ಅಂತ ಕರಿತೀವಿ, ಅಥವಾ ನೈಟ್ರಸ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್ HNO3, ಇವುಗಳೆಲ್ಲ ಪ್ರೊಡ್ಯೂಸ್ ಆಗುತ್ತೆ ಇದರಿಂದ. ಸೊ ಇದು ನೋಡ್ರಿ ಆ್ಯಸಿಡ್, ವೆರಿ ಡೇಂಜರಸ್ ಆ್ಯಸಿಡ್. ಅದು ಮಳೆ ರೂಪದಲ್ಲಿ ಭೂಮಿಗೆ ಬರುತ್ತೆ. ಸೊ ಭೂಮಿಗೆ ಬಂದಾಗ ಬರೋವಂಥದ್ದನ್ನ, ಆ ಆ್ಯಸಿಡ್ ಸೇರ್ಕೊಂಡು ಭೂಮಿಗೆ ಬರೋವಂಥದ್ದನ್ನ ನಾವೇನಂತ ಕರಿತೀವಿ, ಆ್ಯಸಿಡ್ ರೈನ್ ಅಂತ ಕರಿತೀವಿ. ಇದರಿಂದ ನಮ್ಮ ಭೂಮಿಯ ಆ್ಯಸಿಡಿಕ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆವಾಗ ಬೆಳೆಗಳು ಚೆನ್ನಾಗಿ ಬರಲ್ಲ, ಸಾಯಿಲ್ ಹಾಳಾಗುತ್ತೆ, ಕ್ರಾಪ್ ಹಾಳಾಗುತ್ತೆ. ಆಮೇಲೆ ನಮ್ಮ ಬಿಲ್ಡಿಂಗ್ಗಳು, ಮಾನ್ಯುಮೆಂಟ್ಸ್ಗಳು ಇರ್ತಾವಲ್ವ, ವಿಚ್ ಆರ್ ಮೇಡ್ ಅಪ್ ಆಫ್ ಮಾರ್ಬಲ್ಸ್. ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಮೊದಲು ಸಿಕ್ಕಾಪಟ್ಟೆ ಬ್ರೈಟಾಗಿತ್ತು. ಈಗ ಏನಾಗ್ಬಿಟ್ಟಿದೆ, ಅದರ ಔಟರ್ ಲೇಯರ್ ಎಲ್ಲ ಹೋಗ್ಬಿಟ್ಟಿದೆ. ಏಕೆಂದರೆ ಆ್ಯಸಿಡ್ ರೈನ್ ಬಂದು ಮಾರ್ಬಲ್ಸ್ ಎಲ್ಲ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗಿ ಟಾಪ್ ಲೇಯರ್ ಎರಾಡಿಕೇಟ್ ಆಗಿಬಿಟ್ಟಿದೆ. ಯಾಕೆಂದರೆ ಅಲ್ಲಿ ಆ್ಯಸಿಡ್ ರೈನ್ ಸಿಕ್ಕಾಪಟ್ಟೆ ಜಾಸ್ತಿ. ಯಾಕೆಂದರೆ ಅದ್ರ ಹಿಂದೆ ಒಂದು ರಿವರ್ ಹರಿಯುತ್ತೆ. ಆ ರಿವರ್ನ ಬ್ಯಾಂಕ್ ಆಫ್ ರಿವರಲ್ಲಿ, ಅಂದರೆ ರಿವರ್ನ ದಡದಲ್ಲಿ ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿಗಳಿದ್ದಾವೆ. ಆ ಫ್ಯಾಕ್ಟ್ರಿಗಳಿಂದ ಈ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಸ್ಗಳು ರಿಲೀಸ್ ಆಗುತ್ತೆ. ಅದರಿಂದ ಆ್ಯಸಿಡ್ ರೈನ್ ಕಾಮನ್ಗಳು ಬರ್ತಾ ಇರುತ್ತೆ. ಅದು ತಾಜ್ ಮಹಲ್ ಮೇಲೆ ಬಿದ್ದು ಅದು ಫುಲ್ ಅದ್ರ ಕಲರ್ ಎಲ್ಲ ಡಿಮ್ ಆಗಿಬಿಟ್ಟಿದೆ. ಸೊ ಇಟ್ ಡ್ಯಾಮೇಜಸ್ ದ ಬಿಲ್ಡಿಂಗ್ಸ್ ವಿಚ್ ಹಾರ್ಮ್ಫುಲ್ ಟು ದ ಕ್ರಾಪ್ಸ್. ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡುತ್ತೆ, ಸಾಯಿಲನ್ನು ಹಾಳು ಮಾಡುತ್ತೆ ಆ್ಯಸಿಡ್ ರೈನಿಂದ. ಸೊ ಟೋಟಲ್ಲಾಗಿ ನಾವು ಈ ಕಂಬಷನ್ ಮಾಡಬೇಕಾದ್ರೆ ಕಡಿಮೆ ಕಂಬಷನ್ನ ಮಾಡಬೇಕು. ಕಡಿಮೆ ಕಂಬಷನ್ ಮಾಡೋದ್ರಿಂದ ನಮ್ಮ ಎನ್ವೈರ್ನ್ಮೆಂಟಿಗೆ ಆಗುವಂಥ ತೊಂದರೆಯನ್ನು ನಾವು ಕಡಿಮೆ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಆರ್ ದ ಹಾರ್ಮ್ಫುಲ್ ಎಫೆಕ್ಟ್ ಆನ್ ದ ಎನ್ವೈರ್ನ್ಮೆಂಟ್ ಡ್ಯೂ ಟು ಬರ್ನಿಂಗ್ ಆಫ್ ಫ್ಯೂಯಲ್ಸ್? ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಆರ್ ದ ಹಾರ್ಮ್ಫುಲ್ ಎಫೆಕ್ಟ್ಸ್ on the environment due to burning of fuel?
So this is about the combustion and flame. ಅರ್ಥ ಆಗಿದೆ ಅಲ್ವಾ combustion and flame? I think you're all understood my lesson, my words. So if you are having any doubts, you can ask in the group. Thank you.